ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ಸಹೋದರ ಸಹೋದರಿಯರೇ, ಥಿಯೋಸಾಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ಲಾಡ್ಜ್ನವರು ಈ ದಿನ ಆಷಾಢ ಪೌರ್ಣಮಿಯ ಪ್ರಯುಕ್ತ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವೆಲ್ಲ ಈ ಒಂದು ಪವಿತ್ರವಾದ ದಿನದ ಮಹತ್ವವನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಮಾಡೋಣ. ಹಾಗೆ ಭಗವಾನ್ ಬುದ್ಧರು ಈ ಪವಿತ್ರವಾದಂತಹ ದಿನ ಕೊಟ್ಟಂತಹ ಬೋಧೆಗಳ ಒಂದು ಪಕ್ಷಿ ನೋಟವನ್ನು ಪಡೆದುಕೊಳ್ಳೋಣ. ಪ್ರತಿ ವರ್ಷವೂ ಕೂಡ ಈ ಕೆಲಸವನ್ನು ನಾವು ಮಾಡಿಕೊಳ್ತಾ ಬಂದಿದ್ದೇವೆ. ಆ ಬೋಧೆಗಳ ಸಾರವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನಮ್ಮ ಅನುಷ್ಠಾನದಲ್ಲಿ ತರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ನಾವೆಲ್ಲ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು, ಆಧ್ಯಾತ್ಮ ಸಾಧಕರು. ಆಧ್ಯಾತ್ಮ ಸಾಧಕರಿಗೆ ಆಷಾಢ ಪೌರ್ಣಮಿಯ ದಿನ ಬಹಳ ಪವಿತ್ರವಾದಂಥದ್ದು, ಬಹಳ ಮಹತ್ತರವಾದಂತಹ ದಿನ. ಯಾಕೆ ಅಂದರೆ ಭಗವಾನ್ ಬುದ್ಧರು ಮೊಟ್ಟ ಮೊದಲ ಬಾರಿಗೆ ಅವರ ಜ್ಞಾನೋದಯದ ನಂತರ ಅವರ 5 ಜನ ಶಿಷ್ಯರಿಗೆ ಅವರು ಜ್ಞಾನೋದಯದಲ್ಲಿ ಕಂಡುಕೊಂಡಂತಹ ಸತ್ಯ ಸಂದೇಶವನ್ನು ಬೋಧಿಸ್ತಾರೆ. ಮೊಟ್ಟ ಮೊದಲಿಗೆ ಬೋಧಿಸ್ತಕ್ಕಂಥದ್ದು. ಈಕೆ 2500 ವರ್ಷಗಳ ಹಿಂದೆ ಸಿದ್ಧಾರ್ಥನಾಗಿ ಜನ್ಮವನ್ನು ಪಡ್ಕೊಂಡಿರ್ತಾರೆ ಗೌತಮ ಬುದ್ಧರು. ಆ ಒಂದು ಜನ್ಮದಲ್ಲಿ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿ ವೈಶಾಖ ಪೌರ್ಣಮಿಯ ದಿನ ಬೋಧಿ ವೃಕ್ಷದ ಕೆಳಗೆ ಗಯಾದಲ್ಲಿದ್ದಾಗ ಅವರಿಗೆ ಜ್ಞಾನೋದಯವಾಗುತ್ತೆ. ಆ ಜ್ಞಾನೋದಯ ಆದ ನಂತರ 2 ತಿಂಗಳು ಅವರು ಬಹಳ ಮೌನವಾಗಿರ್ತಾರೆ. ಜ್ಞಾನೋದಯದಲ್ಲಿ ಕಂಡುಕೊಂಡಂತಹ ಸತ್ಯ ಸಂದೇಶವನ್ನು ಜಗತ್ತಿಗೆ ನೀಡಬೇಕಾಗಿರುವಂಥದ್ದು ಬಹಳ ಮುಖ್ಯ ಅನ್ನುವಂತಹ ದೃಷ್ಟಿಯಿಂದ ಅವರು ನಡ್ಕೊಂಡು ವಾರಣಾಸಿಯ ಹತ್ತಿರ ಇರತಕ್ಕಂತಹ ಸಾರನಾಥಕ್ಕೆ ಹೋಗ್ತಾರೆ. ಅವರ 5 ಜನ ಶಿಷ್ಯಂದಿರಿಗೆ ಮೊಟ್ಟ ಮೊದಲ ಬಾರಿಗೆ ಅವರು ಜ್ಞಾನ ಬೋಧೆಯನ್ನು ಕೊಡ್ತಾರೆ. ಅದು ಯಾವತ್ತು ಅವ್ರು ಕೊಡೋದು ಅಂದರೆ ಆಷಾಢ ಪೌರ್ಣಮಿಯ ದಿನ ಅವರು ಬೋಧೆಯನ್ನು ಕೊಡ್ತಕ್ಕಂಥದ್ದು. ವೈಶಾಖ ಪೌರ್ಣಮಿಯ ದಿನ ಅವರಿಗೆ ಜ್ಞಾನೋದಯವಾಗುತ್ತೆ. ವೈಶಾಖ ಪೌರ್ಣಮಿಯ ಮಹತ್ವವನ್ನು ಕೂಡ ನಾವು ಪ್ರತಿ ವರ್ಷ ಈ ಒಂದು ವೇದಿಕೆಯಲ್ಲಿ ಆಚರಣೆ ಮಾಡ್ತಾ ಆ ದಿನದ ಮಹತ್ವ ಮತ್ತು ಉತ್ಸವದ ವಿಚಾರವಾಗಿ ತಿಳ್ಕೊಳ್ತಾ ಬಂದಿದ್ದೇವೆ. ಈಗ ಆಷಾಢ ಪೌರ್ಣಮಿಯ ವಿಶೇಷತೆಯ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈ ಬೋಧೆಯನ್ನು ಕೊಟ್ಟಿದ್ದು ಭಗವಾನ್ ಬುದ್ಧರು ಅಲ್ವಾ? ಬುದ್ಧರು ಅಂದರೆ ಯಾರು? ಬುದ್ಧ ಅಂತಕ್ಕಂಥದ್ದು ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರ ಅಂದರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಬುದ್ಧ ಅಂತಕ್ಕಂಥದ್ದು ಈ ಯೋಗ ಮಾರ್ಗದಲ್ಲಿ ನಡೀತಾ ಹೋಗ್ತಾ ಒಂದು ಹಂತ, ಒಂದು ಪದವಿ, ಒಂದು ಅಧಿಕಾರ ಶ್ರೇಣಿಯಲ್ಲಿರ್ತಕ್ಕಂತಹ ಒಂದು ಘಟ್ಟ ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಜೀವನ್ಮುಕ್ತನಾಗಬೇಕು ಮನುಷ್ಯ ಅಂದರೆ ಯೋಗ ಮಾರ್ಗದಲ್ಲಿ ನಡೀತಾ 5 ದೀಕ್ಷೆಗಳನ್ನು ಪಡ್ಕೊಂಡ ನಂತರ ಜೀವನ್ಮುಕ್ತನಾಗ್ತಾನೆ. 6, 7, 8 8ನೆಯ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂತಹವರನ್ನು ಬುದ್ಧರು ಅಂತ ನಾವು ಹೇಳುವಂಥದ್ದು. ಆ 8ನೆಯ ದೀಕ್ಷೆಗೆ ಮುಂಚೆ ಬರುವಂಥದ್ದು 7ನೆಯ ದೀಕ್ಷೆ. 7ನೆಯ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರನ್ನ ನಾವು ಬೋಧಿಸತ್ವರು ಅಂತ ಕರಿತೇವೆ. ಅವರನ್ನು ಜಗದ್ಗುರುಗಳು ಅಂತ ಕೂಡ ನಾವು ಕರಿತೇವೆ. ನಾವು ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳೋದಾದರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಸವಿಸ್ತಾರವಾಗಿ ಈ ಅಂತರಂಗ ಸರ್ಕಾರದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಪರಮ
ಈ ಬೃಹತ್ ಸಂಸರಣಾ ಯೋಜನೆಯಲ್ಲಿ ಪ್ರತಿಯೊಂದೂ ಕೂಡ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಜೀವ ವಿಕಾಸ ಅನ್ನೋದು ಈ ಸೃಷ್ಟಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಆ ಪರಮಾತ್ಮನ ಯೋಜನೆಯನ್ನು ಮುಂದುವರಿಸುತ್ತಾ ಅಲ್ಲಿ ಯಾವ ಯಾವ ಕೆಲಸ ಕಾರ್ಯಗಳಿದೆಯೋ ಅವುಗಳನ್ನು ವಹಿಸ್ಕೊಂಡು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವರು ಅನೇಕ ಜೀವನ್ಮುಕ್ತರು ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಬುದ್ಧ ಪದವಿಗೆ ಏರುವ ಮುಂಚೆ ಅಂದರೆ 8ನೆಯ ದೀಕ್ಷೆಗೆ ಬರುವ ಮುಂಚೆ ಆಧ್ಯಾತ್ಮ ಸಾಧಕ 7ನೆಯ ದೀಕ್ಷೆ ಅಂದರೆ ಬೋಧಿಸತ್ವರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡತಕ್ಕಂಥದ್ದು. ಈ ಬೋಧಿಸತ್ವರನ್ನು ಜಗದ್ಗುರುಗಳು ಅಂತ ಕೂಡ ನಾವು ಕರೆಯುವಂಥದ್ದು. ಜಗದ್ಗುರುಗಳು ಮತ್ತು ಬೋಧಿಸತ್ವರು ಈ ಅಧಿಕಾರ ಶ್ರೇಣಿಯಲ್ಲಿ 2ನೆಯ ಶಾಖೆಗೆ ಸೇರಿರ್ತಕ್ಕಂಥವರು. ನಾವು 7 ಶಾಖೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಥಿಯಾಸಫಿ ವಾಂಗ್ಮಯದಲ್ಲಿ. ಅಂತರಂಗ ಸರ್ಕಾರದಲ್ಲಿ ಎಲ್ಲವೂ ಕೂಡ ಈ ಸೃಷ್ಟಿಯಲ್ಲಿ ಸಂಸರಣೆಯಲ್ಲಿ ಸುಸೂತ್ರವಾಗಿ ನಡೆದುಕೊಂಡು ಹೋಗಬೇಕು ಅಂದರೆ ಅನೇಕರು ಅನೇಕ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಾ 7 ಶಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. 2ನೆಯ ಶಾಖೆಗೆ ಸಂಬಂಧಪಟ್ಟಿದ್ದೇ ಬೋಧನಾ ಒಂದು ಜವಾಬ್ದಾರಿ. ಕಾಲ ಕಾಲಕ್ಕೆ ಮನುಷ್ಯನಿಗೆ ಆತನ ಆಧ್ಯಾತ್ಮ ಸಾಧನೆಗೆ ಬೇಕಾದಂತಹ ಬೋಧೆಯನ್ನು, ಜ್ಞಾನವನ್ನು, ಧರ್ಮವನ್ನು ಮತ್ತೆ ಮತ್ತೆ ಸ್ಥಾಪನೆ ಮಾಡ್ತಾ ಮನುಷ್ಯ ಸರಿಯಾದ ದಾರಿಯಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಸಹಾಯ ಆಗಲಿ ಅನ್ನುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು 2ನೆಯ ಶಾಖೆಗೆ ಸೇರಿರುವಂತಹವರು. ಈ ಯೋಗ ಮಾರ್ಗದಲ್ಲಿ ಬುದ್ಧ ಪದವಿಯನ್ನು ಪಡೆದ ನಂತರ ಕೆಳಗಿನ ಲೋಕಗಳಿಗೆ ಇಳಿದು ಬಂದು ಕೆಲಸ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಮುಂಚೆ 7ನೆಯ ದೀಕ್ಷೆಯಲ್ಲಿರುವಾಗ ನಾವು ಬೋಧಿಸತ್ವರು ಅಂತ ಏನು ಕರಿತೇವೆ, ಆಗ ಸಾಕಷ್ಟು ಜನ್ಮಗಳನ್ನು ಪಡ್ಕೊಳ್ತಾ ಬೋಧಿಸತ್ವರು ಈ ಒಂದು ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ, ಮನುಷ್ಯನ ಉದ್ಧಾರಕ್ಕೋಸ್ಕರ, ಆಧ್ಯಾತ್ಮ ವಿಕಾಸಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಬುದ್ಧರು, ಭಗವಾನ್ ಬುದ್ಧರು, ನಾವು ಮಾತನಾಡ್ತಾ ಇರೋದು ಈ ದಿನ ಮುಖ್ಯವಾಗಿ ಗೌತಮ ಬುದ್ಧರ ವಿಚಾರವಾಗಿ. ಗೌತಮ ಬುದ್ಧರು ಈ ಬುದ್ಧ ಪದವಿಗೆ ಅಂದರೆ 8ನೇ ದೀಕ್ಷೆಗೆ ಏರುವ ಮೊದಲು ಬೋಧಿಸತ್ವರಾಗಿ ಸಾಕಷ್ಟು ಅವತಾರಗಳನ್ನು ಎತ್ತಿದ್ರು. ಸಾಕಷ್ಟು ಜನ್ಮಗಳನ್ನು ಪಡ್ಕೊಂಡು ಬೋಧೆಯನ್ನು ಕೊಡ್ತಾ ಬಂದರು. ಅವರು ಬೋಧಿಸತ್ವರಾದ ನಂತರ ಪಡ್ಕೊಂಡಂತಹ ಮೊದಲನೆಯ ಜನ್ಮವೇ ವ್ಯಾಸರಾಗಿ ಅಂತ ಹೇಳ್ತಾರೆ. ಬುದ್ಧರು ಹಿಂದೆ ಬೋಧಿಸತ್ವರಾಗಿದ್ದಾಗ ಮೊಟ್ಟ ಮೊದಲನೆಯ ಜನ್ಮ ಇದೆಯಲ್ಲ, ಅದು ವ್ಯಾಸರಾಗಿ ಈ ಭೂಮಿಯ ಮೇಲೆ ಅವತರಿಸಿತ್ತು ಅಂತ ಹೇಳ್ತಾರೆ. ವ್ಯಾಸರು ಕೂಡ ಜನ್ಮವನ್ನು ಪಡ್ಕೊಂಡಿದ್ದು ಆಷಾಢ ಪೌರ್ಣಮಿಯ ದಿನ. ಆದ್ದರಿಂದನೇ ಈ ಒಂದು ದಿನವನ್ನು ಗುರು ಪೌರ್ಣಿಮೆ ಅಂತ ಕೂಡ ಕರೀತಕ್ಕಂಥದ್ದು. ವ್ಯಾಸರನ್ನು ಗುರುಗಳು ಅಂತ ಸಂಬೋಧಿಸ್ತಕ್ಕಂಥದ್ದು ನಮ್ಮಲ್ಲಿ ವಾಡಿಕೆ. ಯಾಕೆ ಅಂದರೆ ವ್ಯಾಸರು ಕೊಟ್ಟಂತಹ ಜ್ಞಾನ, ಈ ಪ್ರಪಂಚಕ್ಕೆ ಹರಿಸಿದಂತಹ ಬೆಳಕು ಅಸಾಧ್ಯವಾದದ್ದು. ವೇದಗಳನ್ನು ಕೊಟ್ಟವರು ಅವರೇ, ಬ್ರಹ್ಮಚರ್ಯಗಳನ್ನು ಬರೆದವರು ಕೂಡ ಅವರೇ. ಆಷಾಢ ಶುಕ್ಲ ಪಕ್ಷದಲ್ಲಿ ಅವರು ಬ್ರಹ್ಮಚರ್ಯಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 4 ವೇದಗಳನ್ನು ವಿಂಗಡಿಸಿ ಕೊಟ್ಟಂಥವರು ಕೂಡ ವ್ಯಾಸರೇ. ಅದರಿಂದ ಅವರನ್ನು ಗುರುಗಳು ಅಂತ ನಾವು ಸಂಬೋಧಿಸ್ತಕ್ಕಂಥದ್ದು. ಗುರು ಅಂದರೆ ಅರ್ಥ ಏನು? ಗು ಅಂದರೆ ಕತ್ತಲೆ ಅಂತ ನಾವು ತಿಳ್ಕೊಂಡಿದ್ದೇವಲ್ವ. ರು ಅಂದರೆ ಕತ್ತಲೆಯನ್ನು ಕಳೆಯುವಂತಹವನು ಅಥವಾ ತೊಡೆದು ಹಾಕುವಂತಹವನು. ಕತ್ತಲೆ ಯಾವುದರ ಸಂಕೇತ? ಅಜ್ಞಾನದ ಸಂಕೇತ ಅಲ್ವಾ. ಮನುಷ್ಯನಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನು ಕಳೀತಕ್ಕಂತಹವನೇ ನಿಜವಾದ ಗುರು. ಅದಕ್ಕೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಜೀವನ್ಮುಕ್ತ ಮಹಾತ್ಮರನ್ನು ಗುರುಗಳು ಅಂತ ನಾವು ಸಂಬೋಧಿಸ್ತಕ್ಕಂಥದ್ದು ಅವರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ನಾವು ಇಟ್ಕೊಂಡಿರುವಂಥದ್ದು. ಹೀಗೆ ಮೊದಲನೆಯ ಜನ್ಮದಲ್ಲಿ ಗೌತಮ ಬುದ್ಧರು ಬೋಧಿಸತ್ವರಾಗಿದ್ದಾಗ ಜನ್ಮವನ್ನು ಪಡ್ಕೊಂಡ್ರೆ
ಬೋಧಿಸತ್ವರಾಗಿದ್ದಾಗ ಅವರ ಕೊನೆಯ ಜನ್ಮ ಸಿದ್ಧಾರ್ಥನಾಗಿ ಜನ್ಮವನ್ನು ಪಡ್ಕೊಳ್ಳೋದು ಕೊನೆಯ ಜನ್ಮ. ಬೋಧಿಸತ್ವರಾಗಿದ್ದಾಗ ಅನೇಕ ಅವತಾರಗಳನ್ನು ಎತ್ತುತ್ತಾರೆ. ಜನ್ಮಗಳು ಅಂದರೆ ಅನೇಕ ಅವತಾರಗಳನ್ನೆತ್ತಿ ಧರ್ಮ ಸ್ಥಾಪನೆಯನ್ನು ಮಾಡ್ತಾ ಧರ್ಮೋದ್ಧಾರಕ್ಕಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಸಿದ್ಧಾರ್ಥನಾಗಿ ಕೊನೆಯ ಜನ್ಮದಲ್ಲಿ ಅವರು ರಾಜವಂಶದಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. ನಮಗೆಲ್ಲ ಅವರ ಚರಿತ್ರೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಶುದ್ಧೋಧನ ರಾಜ, ಮಾಯಾದೇವಿ ಅವರ ತಾಯಿ, ಅವರಿಬ್ಬರ ಪುತ್ರನಾಗಿ ಜನಿಸ್ತಕ್ಕಂಥವರು. ಬಾಲ್ಯದಿಂದಲೇ ಬಹಳ ಸುಖದ ಸುಪ್ಪತ್ತಿಗೆಯಲ್ಲೇ ಇದ್ದಂತಹವರು. ಹೊರಗಡೆ ಕೂಡ ಅವರನ್ನು ಬಿಡ್ತಾ ಇರಲಿಲ್ಲ. ಎಡ್ವಿನ್ ಆರ್ನಾಲ್ಡ್ ಅವರು ಬುದ್ಧರ ಚರಿತ್ರೆಯ ಬಗ್ಗೆ ಬಹಳ ಚೆನ್ನಾಗಿ ಸೊಗಸಾದಂತಹ ಒಂದು ಕವನವನ್ನು ಬರೆದಿದ್ದಾರೆ. ಲೈಟ್ ಆಫ್ ಏಷ್ಯಾ ಅಂತ ನಾವು ಕರಿತೇವೆ. ಆ ವಿಚಾರ ಜೀವನ ಚರಿತ್ರೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಅವರು ಅರಮನೆಯಲ್ಲೇ ಇದ್ದರೂ ಕೂಡ ಒಮ್ಮೆ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಷ್ಟು ದುಃಖ ಇದೆ ಅಂತಕ್ಕಂಥದ್ದು ಅವರ ಮನವರಿಕೆಯಾಗಿ, ಈ ದುಃಖಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರವನ್ನು ನಾನು ಕಂಡುಹಿಡಿಯಲೇಬೇಕು ಅನ್ನುವಂತಹ ಒಂದು ಉತ್ಕಟವಾದಂತಹ ಇಚ್ಛೆಯಿಂದ ಘೋರ ತಪಸ್ಸನ್ನು ಕೈಗೊಳ್ತಾರೆ. ಮನೆಯನ್ನು ಮತ್ತು ರಾಜ್ಯವನ್ನು, ಅರಮನೆಯನ್ನು ಬಿಟ್ಟು, ಹೆಂಡತಿ ಮಗುವನ್ನು ಕೂಡ ಬಿಟ್ಟು ಅವರು ಸನ್ಯಾಸಿಯಾಗಿ ಮನೆಯಿಂದ ಹೊರಗಡೆ ಹೊರಟು ಘೋರ ತಪಸ್ಸನ್ನು ಮಾಡಿ ಆಷಾಢ ಪೌರ್ಣಮಿಯ ದಿನ ಅಂದರೆ ವೈಶಾಖ ಪೌರ್ಣಮಿಯ ದಿನ ಅವರಿಗೆ ಜ್ಞಾನೋದಯವಾಗುತ್ತೆ. ಆ ತಪಸ್ಸನ್ನು ಕೈಗೊಂಡಿರ್ತಾರೆ. ಕೊನೆಯಲ್ಲಿ ಅವರಿಗೆ ಅನುಭವ ಪ್ರಜ್ಞೆಯಲ್ಲಿ ಆ ಜ್ಞಾನೋದಯದ ಸಂದೇಶ ಸಿಗುತ್ತೆ. ನಂತರ ಅವರು ಆ ಬೋಧೆಯನ್ನು ಕೊಡ್ತಕ್ಕಂಥದ್ದೇ ಆಷಾಢ ಪೌರ್ಣಮಿಯ ದಿನ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಗೌತಮ ಪ್ರಭುಗಳು ಬುದ್ಧ ಪದವಿಗೆ ಏರಿದ ನಂತರ ಅವರು ಕೆಳಗಿನ ಲೋಕಗಳಿಗೆ ಬರ್ತಕ್ಕಂತಹ ಅವಶ್ಯಕತೆ ಇಲ್ಲ, ನಾವೀಗಾಗಲೇ ತಿಳ್ಕೊಂಡ್ವಿ ಅಲ್ವಾ. ಆದರೂ ಕೂಡ ಅವರು ಮುಂದೆ ಹೋದ ನಂತರ, ಗೌತಮರು ಬುದ್ಧರಾದ ನಂತರ ಬೋಧಿಸತ್ವ ಅಂತಕ್ಕಂತಹ ಒಂದು ಸ್ಥಾನ, 7ನೆಯ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥವರು, 2ನೆಯ ಶಾಖೆಗೆ ಸೇರಿರ್ತಕ್ಕಂತಹವರು, ಬೋಧನಾ ಒಂದು ಕರ್ತವ್ಯವನ್ನು ವಹಿಸ್ಕೊಂಡಿರ್ತಕ್ಕಂತಹವರು ಮೈತ್ರೇಯರು ಬೋಧಿಸತ್ವರ ಸ್ಥಾನಕ್ಕೆ ಬರ್ತಾರೆ. ಮೈತ್ರೇಯ ಪ್ರಭುಗಳು ಬೋಧಿಸತ್ವರಾಗ್ತಾರೆ. ಗೌತಮ ಬುದ್ಧರು ಬುದ್ಧ ಸ್ಥಾನಕ್ಕೆ ಏರಿದ ನಂತರ. ಆದರೆ ಗೌತಮ ಬುದ್ಧರು ಬೋಧಿಸತ್ವರು ಕರೆದಾಗಲೆಲ್ಲ ಈ ಕೆಳಗಿನ ಲೋಕಗಳಿಗೆ ಬಂದು ಅವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು, ಜ್ಞಾನವನ್ನು ಕೊಡ್ತಾರೆ. ಪ್ರತಿ ಸಾರಿ ಅವರೇನು ಬರಬೇಕಾಗಿಲ್ಲ. ಆದರೂ ಕೂಡ ಗೌತಮ ಬುದ್ಧರು ಅವರಲ್ಲಿದ್ದಂತಹ ಮಾನವ ಕೋಟಿಯ ಮೇಲಿನ ಅಪಾರವಾದಂತಹ ಪ್ರೇಮ, ದಯೆ, ಕರುಣೆಯಿಂದ ಪ್ರತಿ ವರ್ಷವೂ ಕೂಡ ಅವರು ವೈಶಾಖ ಪೌರ್ಣಮಿಯ ದಿನ ಅವರ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಆಧ್ಯಾತ್ಮ ಸಾಧಕರಿಗೆ ದರ್ಶನವನ್ನು ಕೊಡ್ತಾರೆ, ಆಶೀರ್ವಾದವನ್ನು ವರ್ಷಿಸ್ತಾರೆ. ಅವರು ಆತ್ಮಲೋಕದಲ್ಲಿ ನಿರ್ವಾಣದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿಂದ ಶಕ್ತಿ ವಿಶೇಷಗಳನ್ನು ಕೆಳಗಿನ ಲೋಕಗಳಿಗೆ ಹೊತ್ತು ಬಂದು ಇಲ್ಲಿ ನಮಗೆ ಅವರ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಬಹಳ ಪುಣ್ಯವಂತರೇ ಸರಿ. ವೈಶಾಖ ಪೌರ್ಣಮಿಯ ದಿನ ಹಿಮಾಲಯದ ತಪ್ಪಲಿನಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂತಹ ಒಂದು ಮೈದಾನದಲ್ಲಿ ಒಂದು ಸಂಸ್ಕಾರ ಕಾರ್ಯ ನಡೆಯುತ್ತೆ. ಅದನ್ನು ವೈಶಾಖ ಪೌರ್ಣಮಿಯ ಉತ್ಸವ ಅಂತ ಕರೀತೇವೆ. ಅದರ ಬಗ್ಗೆ ಈ 2 ತಿಂಗಳ ಮುಂಚೆ ಇಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಚಾರವಾಗಿ ಎಲ್ಲರೂ ನಾವು ತಿಳ್ಕೊಂಡಿದ್ದೇವೆ. ಅದಾದ ನಂತರ 2 ತಿಂಗಳ ನಂತರ ಬರ್ತಕ್ಕಂಥದ್ದು ಆಷಾಢ ಪೌರ್ಣಿಮೆ. ಆಷಾಢ ಪೌರ್ಣಮಿಯನ್ನು ಕೂಡ ಒಂದು ಉತ್ಸವವಾಗಿ ಆಚರಿಸ್ತಕ್ಕಂತಹ ಒಂದು ರೂಢಿ ನಮ್ಮಲ್ಲಿದೆ. ಅದು ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿ. ಹಿಮಾಲಯ ಪರ್ವತದ ತಪ್ಪಲಿದೆಯಲ್ಲ, ಅದರ ದಕ್ಷಿಣ ಭಾಗದಲ್ಲಿ ಮೈತ್ರೇಯ ಪ್ರಭುಗಳ ಆಶ್ರಮವಿದೆ. ನಮ್ಮ ಸಾಮಾನ್ಯ ಜನರಾದಂತಹವರಿಗೆ ಕಾಣಿಸೋದಾಗಲಿ ಅಥವಾ ಹುಡುಕೊಳ್ಳೋದ್ರೆ ಸಿಗೋ ಅಂಥ ಜಾಗಗಳಾಗಲಿ ಅಲ್ಲ.
ಏಕೆಂದರೆ ಅವರು ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು ಈ ಒಂದು ಭೂಮಿಯ ಮೇಲೆ ನಡೀತಾ ಇರತಕ್ಕಂತಹ ಆಗು ಹೋಗುಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು. ಅವರನ್ನು ನಾವೇನು ಕರೀತೇವೆ? ಅಂತರಂಗ ಸರ್ಕಾರ ಅಂತ ಹೇಳ್ತೇವೆ. ಶ್ವೇತರ್ಷಿ ಸಂಘ ಅಂತರಂಗ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜೀವನ್ಮುಕ್ತ ಪ್ರಭುಗಳು. ಇರಲಿ, ಈ ಒಂದು ಆಷಾಢ ಪೌರ್ಣಮಿಯ ಉತ್ಸವದ ದಿನ ಮೈತ್ರೇಯರ ಆಶ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥದ್ದು. ಈ ಆಷಾಢ ಹುಣ್ಣಿಮೆಯ ಅಥವಾ ಪೌರ್ಣಮಿಯ ದಿನ ಆಧ್ಯಾತ್ಮ ಸಾಧಕರು ಯಾರ್ಯಾರಿಗೆ ಈ ಉತ್ಸವದ ಪರಿಚಯ ಇದೆಯೋ ಅವರೆಲ್ಲರೂ ಕೂಡ ಸೂಕ್ಷ್ಮ ದೇಹದಲ್ಲಿ ಅಲ್ಲಿ ಉಪಸ್ಥಿತರಿರಬಹುದಾಗಿದೆ. ಅವರೆಲ್ಲರಿಗೂ ಕೂಡ ಆಹ್ವಾನ ಇರುತ್ತಂತೆ. ಆಧ್ಯಾತ್ಮ ಸಾಧಕರು ಈ ಯೋಗ ಮಾರ್ಗದಲ್ಲಿ ಮುಂದುವರಿತಾ ಸೂಕ್ಷ್ಮ ಲೋಕಗಳಲ್ಲಿ ಜಾಗೃತರಾಗಿ ಕೆಲಸ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಾರೆ. ಆ ಸೂಕ್ಷ್ಮ ದೇಹಗಳಲ್ಲಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅವಕಾಶ ಈ ಆಷಾಢ ಪೌರ್ಣಮಿಯ ದಿನ ಇದೆ. ಮೈತ್ರೇಯ ಪ್ರಭುಗಳು ಅವರ ಆಶ್ರಮದಲ್ಲಿ ಮನೆಯ ಮುಂದೆ ಒಂದು ಸುಂದರವಾದಂತಹ ಉದ್ಯಾನವನವಿದೆ. ಆ ಉದ್ಯಾನವನದಲ್ಲಿ ಸ್ಫಟಿಕ ಶಿಲೆಯ ಒಂದು ಆಸನವಿದೆ. ಆ ಆಸನದ ಮೇಲೆ ಮೈತ್ರೇಯ ಪ್ರಭುಗಳು ಕುಳಿತುಕೊಳ್ತಾರೆ. ಈ ಒಂದು ಮಂಗಳ ಕಾರ್ಯವನ್ನು ನಡೆಸಿಕೊಡ್ತಾರೆ. ಯಾರು ಹೇಳಿದರು ಈ ಎಲ್ಲ ವಿಚಾರವನ್ನು? ಹೇಗೆ ಗೊತ್ತಾಯಿತು ನಮಗೆ? ನಾವು ಸೂಕ್ಷ್ಮ ದೇಹಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಇನ್ನೂ ಪಡ್ಕೊಂಡಿಲ್ಲ, ನಾವು ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಖಂಡಿತವಾಗ್ಲೂ ನಮ್ಮ ಸಾಧನೆಯನ್ನು ಮುಂದುವರಿಸ್ಕೊಳ್ತಾ ಹೋದರೆ ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸದವಕಾಶವನ್ನು ಪಡ್ಕೊಳ್ಬಹುದಾಗಿದೆ. ಹಾಗಾದರೆ ಈ ವಿಚಾರಗಳನ್ನು ಯಾರು ನಮಗೆ ತಿಳಿಸಿ ಹೇಳಿದ್ದಾರೆ? ಥಿಯಾಸಫಿ ವಾಂಗ್ಮಯದಲ್ಲಿ ಈ ವಿಚಾರಗಳೆಲ್ಲವನ್ನು ಕೂಡ ತಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡಿ, ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡು ಆ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂತಹವರು ಯೋಗಿ C.W. ಲೆಡ್ಬಿಟ್ರವರು. ಅವರಿಗೆ ಯೋಗ ದೃಷ್ಟಿ ಇತ್ತು. ಅವರು ಸಾಕಷ್ಟು ಸಾರಿ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಅಲ್ಲಿ ಏನೇನು ನಡೆಯುತ್ತೆ, ಹೇಗೆ ಕಾರ್ಯಕ್ರಮ ಇರುತ್ತೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ನಮಗೆ ಮಾಸ್ಟರ್ಸ್ ಆ್ಯಂಡ್ ದ ಪಾತ್ ಅನ್ನುವಂತಹ ಒಂದು ಪುಸ್ತಕ ಇದೆ. ಗುರುಗಳು ಮತ್ತು ಯೋಗ ಪಥವು, ಗುರುಗಳು ಮತ್ತು ಯೋಗ ಪಥವು, ಮಾಸ್ಟರ್ಸ್ ಆ್ಯಂಡ್ ದ ಪಾತ್, ಮಾಸ್ಟರ್ಸ್ ಆ್ಯಂಡ್ ದ ಪಾತ್ ಅನ್ನುವಂತಹ ಗ್ರಂಥದಲ್ಲಿ ಈ ವಿಚಾರ ಎಲ್ಲವನ್ನೂ ಕೂಡ ನಮಗೆ ಸವಿಸ್ತಾರವಾಗಿ ವಿವರಿಸ್ತಾ ಹೋಗ್ತಾರೆ. ಆಷಾಢ ಪೌರ್ಣಮಿಯ ದಿನ ಆ ಹುಣ್ಣಿಮೆಯ ಸಮಯಕ್ಕೆ ಸರಿಯಾಗಿ ಅಲ್ಲಿ ಈ ಜೀವನ್ಮುಕ್ತರು ಅನೇಕರು ಮತ್ತು ಅವರ ಶಿಷ್ಯರುಗಳು ಕೂಡ, ಗುರುಗಳು ಮತ್ತು ಅವರ ಶಿಷ್ಯರು ಮೈತ್ರೇಯರ ಸಮ್ಮುಖದಲ್ಲಿ ಅವರ ಆಶ್ರಮದಲ್ಲಿ ಇರುವಂತಹ ಸುಂದರವಾದ ಉದ್ಯಾನವನದಲ್ಲಿ ಸೇರ್ತಕ್ಕಂಥದ್ದು. ಈಗಾಗಲೇ ನಾವು ಅಂದ್ಕೊಂಡ್ವಿ, ಮೈತ್ರೇಯ ಪ್ರಭುಗಳು ಆ ಸ್ಫಟಿಕ ಶಿಲೆಯ ಆಸನದ ಮೇಲೆ ಕುಳಿತುಕೊಳ್ತಾರೆ. ಅವರ ಮುಂದೆ ಅಧಿಕಾರ ಶ್ರೇಣಿಗೆ ಅನುಗುಣವಾಗಿ ಮುಖ್ಯ ಅಧಿಕಾರ ವರ್ಗದಲ್ಲಿರ್ತಕ್ಕಂತಹವರು ಅವರಿಗೆ ಹತ್ತಿರವಾಗಿ ಕೂತ್ಕೊಳ್ತಾರೆ. ಇನ್ನೂ ಸ್ವಲ್ಪ ಆ ಮಾರ್ಗದಲ್ಲಿ ಕೆಳ ಹಂತದಲ್ಲಿರ್ತಕ್ಕಂಥವರು ಅವರ ಕೆಳಗಡೆ ಕುಳಿತುಕೊಳ್ತಾರೆ. ಹೀಗೆ ಅವರ ಒಂದು ಸಾಮರ್ಥ್ಯ ಅಥವಾ ಆ ಯೋಗ ಮಾರ್ಗದಲ್ಲಿ ಅವರು ಇರ್ತಕ್ಕಂತಹ ಹಂತಕ್ಕೆ ಅನುಗುಣವಾಗಿ ಅವರೆಲ್ಲರೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಸೇರ್ತಾರೆ. ಆಷಾಢ ಪೌರ್ಣಮಿಯ ದಿನ ಯಾರೂ ಕೂಡ ಅಲ್ಲಿ ಸ್ಥೂಲ ದೇಹಧಾರಿಗಳು ಇರೋದಿಲ್ಲ. ವೈಶಾಖ ಪೌರ್ಣಮಿಯ ದಿನ ಅನೇಕ ಸಾಧು ಸಂತರು ಮಹಂತರು ಎಲ್ಲರೂ ಕೂಡ ಅವರ ಶಿಷ್ಯರ ಒಡಗೂಡಿ ಸ್ಥೂಲ ದೇಹದಲ್ಲಿ ಅಲ್ಲಿ ಹೋಗಿ ಸೇರಿರ್ತಾರೆ. ಯಾರಿಗೆ ಆ ಸ್ಥಳದ ಪರಿಚಯವಿದೆಯೋ ಅಲ್ಲಿ ಅದು ನಡೀತಕ್ಕಂಥದ್ದು ಉತ್ತರ ಭಾಗದಲ್ಲಿರೋ ಮೈದಾನದಲ್ಲಿ. ಆದರೆ ಆಷಾಢ ಪೌರ್ಣಮಿಯ ದಿನ ಏನು ಈ ಒಂದು ಕಾರ್ಯ ನಡೆಯುತ್ತೆ, ಆಗ ಸ್ಥೂಲ ದೇಹದಲ್ಲಿ ಯಾರೂ ಕೂಡ ಅಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ತಮ್ಮ ಕಾಮ ಶರೀರದಲ್ಲಿ ಅಂದರೆ ಸೂಕ್ಷ್ಮ ದೇಹದಲ್ಲಿ ಅಲ್ಲಿ ಉಪಸ್ಥಿತರಿರ್ತಾರೆ. ಅಲ್ಲಿ ಏನು ನಡೆಯುತ್ತೆ ಹೇಳ್ತಾರೆ. ಹುಣ್ಣಿಮೆಯ ಕಾಲಕ್ಕೆ ಸರಿಯಾಗಿ ಪ್ರಾರಂಭವಾಗುವಂತಹ ಕಾರ್ಯಕ್ರಮ
ಅರ್ಧ ಗಂಟೆಯ ಕಾಲದಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಅರ್ಧ ಗಂಟೆ ಅಷ್ಟೇ ಪವಿತ್ರವಾದಂತಹ ಸಮಯದಲ್ಲಿ ನಡೀತಕ್ಕಂಥದ್ದು. ಮೈತ್ರೇಯ ಪ್ರಭುಗಳು ಭಗವಾನ್ ಗೌತಮ ಬುದ್ಧರು ಆಷಾಢ ಪೌರ್ಣಿಮೆಯ ದಿನ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಂತಹ ಜ್ಞಾನ ಬೋಧೆ ಇದೆಯಲ್ಲ, ಅದನ್ನು ವಿಧಿವತ್ತಾಗಿ ಪಠಿಸ್ತಾರೆ. ಆ ಬೋಧೆಗೆ ನಾವೇನು ಹೇಳ್ತೀವಿ? ಭಗವಾನ್ ಬುದ್ಧರು ಕೊಟ್ಟಂತಹ ಬೋಧೆ ನಾವೇನು ಕರೀತೇವೆ? ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಹೇಳ್ತೇವೆ. ಪಾಳಿ ಭಾಷೆಯಲ್ಲಿ ಅದನ್ನು ಧಮ್ಮಚಕ್ರ ಪವತ್ತನ್ನ ಸೂಕ್ತ ಅಂತ ಹೇಳ್ತಾರೆ. ಅದನ್ನೇ ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂದರೆ ಏನಪ್ಪ ಅಂದರೆ, ಒಬ್ಬ ಕವಿ ರಿಸ್ ಡೇವಿಸ್ ಅಂತಕ್ಕಂಥವನು ಈ ಒಂದು ಬೋಧೆಯನ್ನು ಯಾವ ರೀತಿ ವರ್ಣಿಸ್ತಾರಪ್ಪ ಅಂದರೆ, ಧರ್ಮದ ರಾಜ್ಯವನ್ನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಧರ್ಮ ರಥದ ಚಕ್ರಗಳನ್ನು ಅಥವಾ ಗಾಲಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಉರುಳಿ ಬಿಟ್ಟಿದ್ದು ಭಗವಾನ್ ಬುದ್ಧರು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಕರೀತಕ್ಕಂಥದ್ದು. ಅವರು ಕೊಟ್ಟಂತಹ ಬೋಧೆ ಏನು? ಚತುರಾರ್ಯ ಸತ್ಯಗಳು, 4 ಉದಾರವಾದ ಸತ್ಯ ಚತುಷ್ಟಯಗಳು ಅಂತ ಹೇಳ್ತಾರೆ. ಉದಾರವಾದ ಸತ್ಯ ಚತುಷ್ಟಯಗಳು, 4 ಮುಖ್ಯವಾದಂತಹ ತತ್ವಗಳನ್ನು ಭಗವಾನ್ ಬುದ್ಧರು ಆ ದಿನ ನಮಗೆ ಹೇಳ್ತಕ್ಕಂಥದ್ದು. ಜೊತೆಗೆ ಅಷ್ಟಾಂಗ ಮಾರ್ಗ ಯೋಗ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ಅಷ್ಟಾಂಗ ಮಾರ್ಗ ಅಂದರೆ ಸುವರ್ಣ ಮಧ್ಯಮ ಮಾರ್ಗ. 8 ಅಂಗಗಳು ಇರತಕ್ಕಂತಹ ಎಂತಹ ಸಾಧಾರಣ ಮನುಷ್ಯರಿಗೂ ಕೂಡ ಅನುಸರಿಸುತ್ತಾ ಅದನ್ನು ಅವರ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಸುಖ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಭಗವಾನ್ ಬುದ್ಧರು ಈ ಬೋಧೆಯನ್ನು ಕೊಡ್ತಾರೆ. ಭಗವಾನ್ ಬುದ್ಧರು ಕೊಟ್ಟಂತಹ ಬೋಧೆಯನ್ನು ಮೈತ್ರೇಯ ಪ್ರಭುಗಳು ಆಷಾಢ ಪೌರ್ಣಿಮೆಯ ದಿನ ಆ ಒಂದು ಸುಸಂದರ್ಭದಲ್ಲಿ ವಿಧಿವತ್ತಾಗಿ ಪಠಿಸ್ತಾರೆ. ಹೀಗೆ ಪಠಿಸಿದ ನಂತರ ಅವರ ಒಂದು ಪುಟ್ಟ ವ್ಯಾಖ್ಯಾನವನ್ನು ಕೂಡ ಸೇರಿಸ್ತಾರೆ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಕೂಡ ಈ ಏನಿದೆ ಆ ಒಂದು ಬೋಧೆ ಅದನ್ನು ವಿಧಿವತ್ತಾಗಿ ಪಠಿಸಿದ ನಂತರ ಅವರದೇ ಆದಂತಹ ಕಾಲಕ್ಕೆ ಅನುಗುಣವಾಗಿ ಜನರ ಬೆಳವಣಿಗೆಯ ಮಟ್ಟಕ್ಕೆ ಅನುಗುಣವಾಗಿ ಒಂದು ಪುಟ್ಟ ವ್ಯಾಖ್ಯಾನವನ್ನು ಮೈತ್ರೇಯ ಪ್ರಭುಗಳು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. CW ಲೆಬ್ಬಿಡ್ರವರು ಅವರ ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಿದ್ದಂತಹ ವಿಚಾರವನ್ನು ಅವರು ಹೇಳ್ತಾರೆ. ಮೈತ್ರೇಯ ಪ್ರಭುಗಳ ವಾಗ್ವೈಖರಿ ಇದೆಯಲ್ಲ, ಅದರ ಸೌಂದರ್ಯ ಇದೆಯಲ್ಲ, ಅದನ್ನು ವರ್ಣಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಅಂತಹ ಉತ್ಕೃಷ್ಟವಾದಂತಹ ವ್ಯಾಖ್ಯಾನವನ್ನು ಬಹಳ ಸರಳವಾಗಿ ಚೊಕ್ಕವಾಗಿ ಅವರು ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷ ಅವರು ಕೊಡ್ತಾ ಹೋದರೂ ಕೂಡ ಅದರಲ್ಲಿ ಒಂದು ವೈವಿಧ್ಯತೆ ಇರ್ತಕ್ಕಂಥದ್ದು, ಒಂದು ನೂತನ ಒಂದು ಅಂಶವನ್ನು ಇಟ್ಟಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಅವರು ಈ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದನ್ನು ನಾವು ನಿಜವಾಗ್ಲೂ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಮೈತ್ರೇಯ ಪ್ರಭುಗಳು ಬಹಳ ಇಂಪಾದ ಕಂಠದಿಂದ ಈ ಒಂದು ಏನು ಬೋಧೆಯನ್ನು ಪಠಿಸ್ತಾರೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ ಒಂದು ಪವಾಡ ಸದೃಶವಾಗಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ಬೋಧೆಯನ್ನು ಅವರು ಪಠಿಸ್ತಾರಲ್ಲ, ಯಾಕೆ ಒಂದು ಪವಾಡ ಸದೃಶವಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ, ಅಲ್ಲಿ ಸೇರಿರ್ತಕ್ಕಂತಹ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ಅವರು ಪಠಿಸೋದು ಪಾಳಿ ಭಾಷೆಯಲ್ಲೇ, ಆದರೆ ಎಲ್ಲರಿಗೂ ಪಾಳಿ ಭಾಷೆ ಅನ್ನೋದು ಬರೋದಿಲ್ವಲ್ಲ. ಅಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲೇ ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವ ಹಾಗೆ ಅವರಿಗೆ ಗೋಚರವಾಗುತ್ತಂತೆ. ಅವರವರ ಭಾಷೆಯಲ್ಲೇ ಅವರು ಗ್ರಹಿಸ್ತಾರಂತೆ. ಅದಕ್ಕೆ ಹೇಳ್ತಾರೆ ಇದೊಂದು ಪವಾಡ ಸದೃಶವಾದಂತಹ ಒಂದು ಕಾರ್ಯ ಅಂತ ಹೇಳ್ತಾರೆ. ಯಹೂದಿಗಳಲ್ಲಿ ಭಾನುವಾರದ ಸಮಯದಲ್ಲಿ
ಪ್ರಾರ್ಥನೆ ನಡೆಯುತ್ತಂತೆ, ಅದು ಇದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಕಾರ್ಯವನ್ನು ಅವರು ಯಹೂದಿಗಳ ಭಾನುವಾರದ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಹೋಲಿಸಿ ಹೇಳ್ತಾರೆ. ಪವಾಡದ ರೀತಿಯಲ್ಲಿ ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ಆ ಬೋಧೆ ಅಥವಾ ಸಂದೇಶ ಅರ್ಥವಾಗುತ್ತೆ ಅನ್ನುವಂತಹ ವಿಚಾರ. ಬಹಳ ಇದು ನಾನು ಹೇಳಿದ ಹಾಗೆ ಅರ್ಧ ಗಂಟೆ ಕಾಲ ಮಾತ್ರ ನಡೀತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ. ಅಲ್ಲಿ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ನಂತರ ಅಲ್ಲಿ ಅವರು ಪಡ್ಕೊಳ್ತಕ್ಕಂತಹ ಗುರುಗಳಿಂದ ಪಡ್ಕೊಳ್ತಕ್ಕಂತಹ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಅವರವರ ಸ್ಥಾನಗಳಿಗೆ ಅವರವರ ಸ್ಥಳಗಳಿಗೆ ತೆರಳತಕ್ಕಂಥದ್ದು. ಈಗ ಬುದ್ಧರ ಸಂದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಮುಂಚೆ, ಬುದ್ಧರು ನಮ್ಮ ಈ ಪ್ರಸ್ತುತ ಭೂಗೋಳದಲ್ಲಿ 8ನೆಯ ದೀಕ್ಷೆಯಲ್ಲಿ 5ನೆಯ ಮಹಾವಂಶಕ್ಕೆ ಬುದ್ಧರಾಗಿ ಅಧಿಕಾರವನ್ನು ಸ್ವೀಕರಿಸಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ಗೌತಮರು. ಒಂದೊಂದು ಗೋಳದಲ್ಲಿ, ಅಂದರೆ ನಾವು ಯಾವ ಗೋಳದಲ್ಲಿದ್ದೇವೆ? ಭೂಮಿಯ ಮೇಲಿದ್ದೇವೆ ಅಲ್ವಾ? ಭೂಮಿ ಅಂತಕ್ಕಂತಹ ಒಂದು ಗ್ರಹ ಅಥವಾ ಒಂದು ಗೋಳ. ಈ ಗೋಳ ಸೌರ ಬ್ರಹ್ಮಾಂಡದಲ್ಲಿ ಇರುವಂಥದ್ದು. ನಮಗೆಲ್ಲ ಗೊತ್ತಿದೆ, ಸೌರವ್ಯೂಹದಲ್ಲಿರುವಂತಹ ಒಂದು ಗ್ರಹ ಭೂಮಿ ಅಂತ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದು ಇನ್ನೂ ಬಹಳ ವಿಸ್ತಾರವಾದಂತಹ ವಿವರಣೆ ನಮಗೆ ಥಿಯಾಸಫಿ ವಾಂಗ್ಮಯದಲ್ಲಿ ದೊರೆಯುತ್ತೆ. ಸೌರ ಬ್ರಹ್ಮಾಂಡೇಶ್ವರನ ಅಧಿಪತ್ಯದಲ್ಲಿ ಈ ಜೀವ ವಿಕಾಸ ಯೋಜನೆ ಅಂತಕ್ಕಂಥದ್ದು 10 ಯೋಜನೆಗಳಲ್ಲಿ ನಡೀತಾ ಇದೆ. ಆ 10 ಯೋಜನೆಗಳಲ್ಲಿ ಭೂ ವಿಕಾಸ ಯೋಜನೆ ಅಂತಕ್ಕಂಥದ್ದು ಕೂಡ ಒಂದು. ನಾವೆಲ್ಲ ಭೂಮಿಯ ಮೇಲೆ ಇರ್ತಕ್ಕಂಥವರು ಈ ಭೂಮಿ ಭೂ ವಿಕಾಸ ಯೋಜನೆಗೆ ಸೇರಿರ್ತಕ್ಕಂತಹ ಒಂದು ಮಾಲೆಯಲ್ಲಿದೆ. ಅಂದರೆ ಸೌರ ಬ್ರಹ್ಮಾಂಡೇಶ್ವರನ ಅಧಿಪತ್ಯದಲ್ಲಿ ಇರತಕ್ಕಂತಹ ಭೂ ವಿಕಾಸ ಯೋಜನೆಯಲ್ಲಿ 7 ಗ್ರಹ ಮಾಲೆಗಳಿವೆ. ಅಂದರೆ ಮಾಲೆ ಅಂದರೆ ಒಂದು ಸರಪಳಿ ಅಂತ ನಾವು ಹೇಳುವಂಥದ್ದು ಅಲ್ವಾ? 7 ಗ್ರಹಗಳ ಒಂದು ಮಾಲೆ, 7 ಗ್ರಹಗಳ ಒಂದು ಮಾಲೆ, ಅದು 7 ಮಾಲೆಗಳು ಈ ಒಂದು ವಿಕಾಸ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಇರಲಿ, ಅದರ ಬಗ್ಗೆ ಹೆಚ್ಚು ವಿವರಣೆಯನ್ನು ಈಗ ಮಾಡೋದು ಬೇಡ. ನಾವು ಪ್ರಸ್ತುತ ಇರುವಂತಹ ಭೂಮಿ ಈ ಭೂ ವಿಕಾಸ ಯೋಜನೆಯಲ್ಲಿ 4ನೆಯ ಮಾಲೆಯಲ್ಲಿ ಇರುವಂಥದ್ದು. 7 ಮಾಲೆಗಳಿದೆ ಅಂತ ಹೇಳದ್ನಲ್ಲ, 7 ಮಾಲೆಗಳಲ್ಲಿ 4ನೆಯ ಮಾಲೆಯಲ್ಲಿ ನಮ್ಮ ಭೂಮಿ ಇದೆ. ಜೀವ ಚೈತನ್ಯ ಪ್ರವಾಹ ಈ ಮಾಲೆಯಲ್ಲಿ 7 ಸಾರಿ ಸುತ್ತುವಂಥದ್ದು. ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಅಪ್ರದಕ್ಷಿಣವಾಗಿ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಜೀವ ಪ್ರವಾಹ ಸುತ್ತತಕ್ಕಂಥದ್ದು. ಜೀವ ಪ್ರವಾಹ ಪ್ರತಿಯೊಂದು ಗ್ರಹಕ್ಕೆ ಬಂದಾಗಲೂ ಅಲ್ಲಿ ಜೀವ ವಿಕಾಸ ಅಂತಕ್ಕಂಥದ್ದು ತ್ವರಿತವಾಗಿ ನಡೀತಾ ಇದೆ. ನಮಗೆಲ್ಲ ಗೊತ್ತು, ಜೀವ ವಿಕಾಸ ಥಿಯಾಸಫಿ ವಾಂಗ್ಮಯದಲ್ಲಿ ತಿಳ್ಕೊಂಡಿದ್ದೇವೆ. ಬೇರೆ ಬೇರೆ ಹಂತಗಳಲ್ಲಿದೆ. 3 ಭೂತ ವರ್ಗಗಳನ್ನು ದಾಟಿ ಬಂದು ಖನಿಜ, ಸಸ್ಯ, ಪ್ರಾಣಿ, ಈಗ ಮನುಷ್ಯ ವರ್ಗದಲ್ಲಿದ್ದೇವೆ ಅಂತ. ಇರಲಿ, ಪ್ರತಿಯೊಂದು ಗೋಳದಲ್ಲೂ ಕೂಡ ಒಂದು ಕಲ್ಪಕಾಲ ಈ ಜೀವ ವಿಕಾಸ ಅನ್ನುವಂಥದ್ದು ನಡೆಯುತ್ತೆ. ಒಂದು ಗೋಳ ಅಂದರೆ ಭೂಮಿ ಅಂತ ನಾವು ಇಟ್ಕೊಂಡ್ರೆ ಇಲ್ಲಿ ಒಂದು ಕಲ್ಪಕಾಲ ಜೀವ ವಿಕಾಸ ನಡೀತಕ್ಕಂಥದ್ದು. ಒಂದು ಕಲ್ಪಕಾಲ ಅಂದರೆ 432 ಕೋಟಿ ವರ್ಷಗಳು. ಈ ಒಂದು ಕಲ್ಪಕಾಲದಲ್ಲಿ 7 ಮಹಾವಂಶಗಳು ಬರುತ್ತೆ. ಒಂದೊಂದು ಮಹಾವಂಶಕ್ಕೂ ಕೂಡ 7 ಉಪವಂಶಗಳಿವೆ. ಒಂದೊಂದು ಮಹಾವಂಶವನ್ನು ಕೂಡ ಒಂದೊಂದು ಜನಾಂಗ ಅಂತ ಕೂಡ ಹೇಳುವಂಥದ್ದು. ಒಂದೊಂದು ಜನಾಂಗಕ್ಕೂ ಕೂಡ ಒಬ್ಬೊಬ್ಬರು ಬುದ್ಧರಿರ್ತಾರೆ. ಒಬ್ಬೊಬ್ಬರು ಬುದ್ಧರು ಆ 8ನೆಯ ದೀಕ್ಷೆಯಲ್ಲಿದ್ದು ಆ 2ನೆಯ ಶಾಖೆಯ ಆ ಬೋಧನಾ ಒಂದು ಕ್ರಮವನ್ನು ಅಥವಾ ಬೋಧನಾ ಒಂದು ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು. ಹೀಗೆ
ಗೌತಮ ಬುದ್ಧರು ಪ್ರಸ್ತುತ 5ನೆಯ ಜನಾಂಗದಲ್ಲಿ, ಅಂದರೆ ಈ 5ನೆಯ ಮಹಾವಂಶದಲ್ಲಿ ಬುದ್ಧರಾಗಿ ಈ ಪದವಿಗೆ ಬರತಕ್ಕಂಥದ್ದು. ಗೌತಮರು ಈ ಬುದ್ಧ ಪದವಿಯನ್ನು ಸ್ವೀಕರಿಸಿರ್ತಕ್ಕಂತಹವರು. ಈ ಮುಂಚೆ ಒಂದೊಂದು ಜನಾಂಗಕ್ಕೂ ಕೂಡ ಒಬ್ಬೊಬ್ಬರು ಬುದ್ಧರಿರ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅಂದರೆ ಪ್ರಸ್ತುತ ನಾವು ಈ ಭೂ ವಿಕಾಸ ಯೋಜನೆಯಲ್ಲಿ ಎಲ್ಲಿದ್ದೇವಪ್ಪ ಅಂದರೆ 4ನೆಯ ಮಾಲೆಯಲ್ಲಿ 4ನೆಯ ಪ್ರದಕ್ಷಿಣೆಯಲ್ಲಿದ್ದೇವೆ. ಒಂದೊಂದು ಪ್ರದಕ್ಷಿಣೆಯಲ್ಲೂ ಕೂಡ ಒಂದೊಂದು ಕಲ್ಪಕಾಲ ಭೂಮಿಯ ಮೇಲೆ ಅಂತ ಇಟ್ಕೊಂಡ್ರೆ ಆ ಕಲ್ಪಕಾಲದಲ್ಲಿ ಬರುವಂತಹ 7 ಜನಾಂಗಗಳಿಗೆ ಒಬ್ಬೊಬ್ಬರು ಬುದ್ಧರಿರ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈಗ 4ನೆಯ ಪ್ರದಕ್ಷಿಣೆಯಲ್ಲಿದ್ದೇವೆ. ಈಗಾಗಲೇ 3 ಪ್ರದಕ್ಷಿಣೆಗಳು ಆಗೋಗಿದೆ. ಆ 3 ಪ್ರದಕ್ಷಿಣೆಗಳಲ್ಲಿ 7 ಮಹಾವಂಶಗಳ ಅಥವಾ 7 ಜನಾಂಗಗಳಿಗೆ ಒಬ್ಬೊಬ್ಬರು ಬುದ್ಧರು ಅಂದರೆ ಎಷ್ಟು ಜನ ಆದರು? 7 × 3 21. 3 ಪ್ರದಕ್ಷಿಣೆಗಳಲ್ಲಿ ಈಗ 4ನೆಯ ಪ್ರದಕ್ಷಿಣೆಯಲ್ಲಿ ನಾವು 5ನೆಯ ಮಹಾವಂಶದಲ್ಲಿದ್ದೇವೆ. ಅಂದರೆ +4 4ನೆಯ ಪ್ರದಕ್ಷಿಣೆಯಲ್ಲಿರೋದರಿಂದ ಈ 4 ಜನ ಸೇರಿದ್ರೆ 25. ಅಂದರೆ 25 ಜನ ಬುದ್ಧರು ಇದುವರೆಗೂ ಈ ಒಂದು ಭೂ ವಿಕಾಸ ಯೋಜನೆಯಲ್ಲಿ ಕಂಡಿರ್ತಕ್ಕಂಥವರು ಅಂತ ಹೇಳ್ತಕ್ಕಂಥದ್ದು. ಈ ಗೌತಮ ಬುದ್ಧರು 25ನೆಯವರು. ಗೌತಮ ಬುದ್ಧರು 25ನೆಯವರು ಬುದ್ಧ ಪದವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಹೀಗೆ 5ನೆಯ ಮಹಾವಂಶದಲ್ಲಿ ಈ ಒಂದು ಕರ್ತವ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇವರಿಗೆ ಮುಂಚೆ ಕಶ್ಯಪ ಮಹರ್ಷಿಗಳಿದ್ದರು, ಅವರು ಬುದ್ಧ ಪದವಿಯಲ್ಲಿದ್ದರು. ಕಶ್ಯಪ ಮಹರ್ಷಿಗಳ ನಂತರ ಬುದ್ಧ ಪದವಿಗೆ ಬಂದಿರತಕ್ಕಂಥವರೇ ಗೌತಮ ಬುದ್ಧರು ಅಂತ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಹೀಗೆ ಪ್ರತಿಯೊಂದೊಂದು ಜನಾಂಗಕ್ಕೂ ಕೂಡ ಒಬ್ಬೊಬ್ಬರು ಬುದ್ಧರು ಬರ್ತಾ ಇರ್ತಾರೆ. ಹೀಗೆ ಈ ಒಂದು ಸಂಸರಣಾ ಯೋಜನೆಯಲ್ಲಿ ವಿಕಾಸದಲ್ಲಿ ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ಪ್ರತಿಯೊಂದು ಕೂಡ ಅಂತರಂಗ ಸರ್ಕಾರದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಬುದ್ಧ ಪದವಿಗೆ ಬಂದ ನಂತರ ಕೆಳಗಿನ ಲೋಕಗಳಿಗೆ ಬರಬೇಕಾಗಿಲ್ಲ. ಕೆಳಗಿನ ಲೋಕಗಳಲ್ಲಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಬೋಧಿಸತ್ವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಏಕೆಂದರೆ ಬೋಧಿಸತ್ವರಿದ್ದಾಗಲೇ ಅಲ್ವಾ, ಅವರೇ ಅಲ್ವಾ ಸಾಕಷ್ಟು ಅವತಾರಗಳನ್ನು ಜನ್ಮಗಳಲ್ಲಿ ಪಡ್ಕೊಂಡು ಬಂದು ಈ ಭೂಮಿಯ ಮೇಲೆ ಧರ್ಮ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲ ಮತಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಕೂಡ ಬೋಧಿಸತ್ವ ಪದವಿಯಲ್ಲಿದ್ದಂತಹವರೇ ಅಥವಾ ಅವರ ಶಿಷ್ಯಂದಿರೇ ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಂತ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆದರೆ ಭಗವಾನ್ ಬುದ್ಧರು ಮಾತ್ರ ಪ್ರತಿ ವರ್ಷವೂ ಅವರ ಸೂಕ್ಷ್ಮ ದೇಹದಲ್ಲಿ ಆಷಾಢ ಪೌರ್ಣಮಿಯ ದಿನ ಈ ಕೆಳಗಿನ ಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಆ ಪದವಿಗೆ ಹೋಗೋದಕ್ಕೆ ಮುಂಚೆ ಇನ್ನೂ ಸ್ವಲ್ಪ ಕೆಲಸ ಕಾರ್ಯ ಉಳ್ಕೊಂಡಿತ್ತು ಅಂತ ಹೇಳ್ತಾರೆ. ಈ ಕೆಳಗಿನ ಲೋಕದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ ಉಳ್ಕೊಂಡಿದ್ದರಿಂದ ಈಗಲೂ ಕೂಡ ಮಾನವ ಕೋಟಿಯ ಮೇಲಿನ ಅತಿಯಾದಂತಹ ದಯೆ ಕರುಣೆಯಿಂದ ಅವರು ಬಂದು ಈ ಒಂದು ಆಶೀರ್ವಾದವನ್ನು ನಮಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಇನ್ನು ನಾವು ಭಗವಾನ್ ಬುದ್ಧರು ಆಷಾಢ ಪೌರ್ಣಮಿಯ ದಿನ ಕೊಟ್ಟಂತಹ ಆ ಬೋಧೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಉದಾರ ತತ್ವ ಚತುಷ್ಟಯಗಳು ಅಥವಾ ಚತುರಾರ್ಯ ಸತ್ಯಗಳು ಅಂತ ಹೇಳುವಂಥದ್ದು. ಭಗವಾನ್ ಬುದ್ಧರು ಬೋಧನೆ ಮಾಡಿದ್ದು ಸುವರ್ಣ ಮಧ್ಯಮ ಮಾರ್ಗವನ್ನು ಅಲ್ವಾ. ಸುವರ್ಣ ಮಧ್ಯಮ ಮಾರ್ಗ ಬಹಳ ಸುರಕ್ಷಿತವಾದಂತಹ ಮಾರ್ಗ, ಯೋಗ ಮಾರ್ಗದಲ್ಲಿ ನಡೆಯುವಂತಹವರಿಗೆ. ಎಂತಹ ಸಾಧಾರಣ ಮನುಷ್ಯರು ಕೂಡ ಈ ಮಾರ್ಗದಲ್ಲಿ ನಡೀತಾ ಹೋಗ್ಬೋದು ಸುಲಭವಾಗಿ. ಅವರು ಕೊಟ್ಟಂತಹ ಬೋಧೆಯನ್ನು ಅರ್ಥೈಸಿಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಈ ಮಾರ್ಗದಲ್ಲಿ ನಡೀಬಹುದು. ನಾವೆಲ್ಲ ತಿಳ್ಕೊಂಡಿದ್ದೇವೆ ಹಿಂದಿನ ಕಾಲದಲ್ಲಿ ಈ ಪುರಾಣಗಳಲ್ಲಿ ಎಲ್ಲ ನಾವು ನಮ್ಮ ಶಾಸ್ತ್ರಗಳಲ್ಲಿ ನೋಡ್ತಾ ಹೋದರೆ ಋಷಿ ಮುನಿಗಳು ಅವರು ಜ್ಞಾನೋದಯವನ್ನು ಪಡ್ಕೊಳ್ಬೇಕು ಅಂದರೆ ತಪಸ್ಸನ್ನು ಆಚರಿಸ್ತಾ ಇದ್ರು, ಕಠಿಣವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ರು, ದೇಹವನ್ನು ದಂಡಿಸ್ತಾ ಇದ್ರು, ಏಕಾಂಗಿಯಾಗಿ ಹೋಗಿ ಕಾಡಿನಲ್ಲಿ ಕುಳಿತುಕೊಂಡು ಆ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂತ ಸತತವಾಗಿ ಸಾಧನೆಯನ್ನು ಮಾಡ್ತಾ ಇದ್ರು.
ಪ್ರಸ್ತುತ ಇರತಕ್ಕಂಥ ನಾಗರಿಕತೆಯಲ್ಲಿ, ಪ್ರಸ್ತುತ ಇರತಕ್ಕಂಥ ಜನರ ಒಂದು ಮನಸ್ಥಿತಿಯಲ್ಲಿ ಈ ಕೆಲಸ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ಅದೇ ರೀತಿ ಈಗ ಪ್ರಸ್ತುತ ನಾವು ಪ್ರಪಂಚದಲ್ಲಿ ಏನು ನೋಡ್ತಾ ಇದ್ದೀವಿ? ಅತಿಯಾದಂತಹ ಪ್ರಾಪಂಚಿಕ ಲೋಲುಪ್ತತೆ, ಭೋಗಭಾಗ್ಯಗಳ ಸೆಳೆತ, ಆಕರ್ಷಣೆ, ಅದರಲ್ಲೇ ಮುಳುಗೋಗಿದ್ರೂ ಕೂಡ ಮನುಷ್ಯರ ಉದ್ಧಾರ ಆಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇವೆರಡೂ ಕೂಡ ಎರಡು ಅತಿರೇಕಗಳು ಅಂತ ಅವರು ಹೇಳ್ತಾರೆ. ಅಂದರೆ ದೇಹವನ್ನು ಅತಿಯಾಗಿ ದಂಡಿಸಿ ಉಗ್ರವಾದ ತಪಸ್ಸನ್ನು ಮಾಡ್ತಾ ಏಕಾಂಗಿಯಾಗಿ ಕುಳಿತು ಮಾಡತಕ್ಕಂತಹ ಆಧ್ಯಾತ್ಮ ಸಾಧನೆ ಒಂದಾದರೆ, ಅತಿಯಾದ ಲೋಲುಪ್ತತೆಯಲ್ಲಿ ನಾವು ಮುಳುಗಿ ಹೋಗಿ ಪ್ರಾಪಂಚಿಕತೆಯಲ್ಲಿ ಇದ್ದು ಹೋದರೆ ಎರಡೂ ರೀತಿಯಿಂದಲೂ ಕೂಡ ನಾವು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಸತ್ಯ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಸುವರ್ಣ ಮಧ್ಯಮ ಮಾರ್ಗವನ್ನು ನಮಗೆ ಬೋಧಿಸ್ತಾರೆ. ಎರಡೂ ಅತಿಗಳು ಬೇಡ, ಮಧ್ಯಮ ಮಾರ್ಗ, ಎರಡಕ್ಕೂ ಮಧ್ಯದಲ್ಲಿ ಬಹಳ ಸುಲಭವಾಗಿ ಎಂತಹ ಜನಸಾಮಾನ್ಯರು ಕೂಡ ಬಹಳ ಉತ್ತಮವಾಗಿ ನಡೆದುಕೊಂಡು ಹೋಗಬಹುದಾಗಿರ್ತಕ್ಕಂತಹ ಒಂದು ಮಾರ್ಗವನ್ನು ಅವರು ನಮಗೆ ಸೂಚಿಸ್ತಾರೆ. ಇಲ್ಲಿ 8 ಅಂಶಗಳಿರ್ತಕ್ಕಂಥದ್ದು ಸುವರ್ಣ ಮಧ್ಯಮ ಮಾರ್ಗದಲ್ಲಿ. ಅದಕ್ಕೆ ಮುಂಚೆ ಅವರು ಹೇಳಿರ್ತಕ್ಕಂತಹ ಸತ್ಯಗಳು, 4 ಸತ್ಯಗಳು, ಉದಾರ ಸತ್ಯ ಚತುಷ್ಟಯಗಳು ಅಂತ ಹೇಳ್ತಾರೆ. ತತ್ವ ಚತುಷ್ಟಯಗಳು ಯಾವುದಪ್ಪ ಅದು ಅಂದರೆ, ನಮಗೆಲ್ಲ ಗೊತ್ತು, ಎಷ್ಟೋ ಸಾರಿ ನಾವು ತಿಳ್ಕೊಂಡಿದ್ದೀವಲ್ವ, ಇದೇನು ಹೊಸ ವಿಚಾರ ಅಲ್ಲ. ಪ್ರತಿ ವರ್ಷ ಇದು ವಾರ್ಷಿಕೋತ್ಸವದ ಥರ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬುದ್ಧರ ಬೋಧೆಗಳನ್ನು ಪದೇ ಪದೇ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ನಮ್ಮ ಮನಸ್ಸಿನ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಅದು ಭಾಳ ಬೇಕಾಗಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ನಾವು ಮನುಷ್ಯ ಹೊರಗಿನ ಜಂಜಾಟದಲ್ಲಿ, ಆ ಕೆಲಸಗಳಲ್ಲಿ ನಮ್ಮನ್ನು ನಾವು ಎಷ್ಟು ಮಟ್ಟಕ್ಕೆ ತೊಡಗಿಸ್ಕೊಂಡಿದ್ದೀವಿ ಅಂದರೆ, ಎಷ್ಟು ಸಾರಿ ನಾವು ಕಿವಿ ಮೇಲೆ ಹಾಕ್ಕೊಂಡ್ರೂ ಸಾಕಾಗಲ್ಲ, ಮರೆತು ಹೋಗ್ತಾ ಇರ್ತೀವಿ. ಅದಕ್ಕೆ ಪದೇ ಪದೇ ನಮ್ಮ ಗಮನದಲ್ಲಿ ಇದನ್ನು ತಂದ್ಕೊಳ್ತಕ್ಕಂಥದ್ದು, ನಮ್ಮ ಚಿಂತನೆಯಲ್ಲಿ ಈ ಬೋಧೆಗಳನ್ನು ಮೆಲುಕು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ ಅಂತ. ಅವರು ಹೇಳಿರ್ತಕ್ಕಂಥ 4 ಸತ್ಯಗಳು, ಅವರು ಕಂಡುಕೊಂಡಂತಹ ಸತ್ಯಗಳು ಯಾವುದು? ದುಃಖ. ಪ್ರಪಂಚದಲ್ಲಿ ದುಃಖ ಅಂತಕ್ಕಂಥದ್ದು ಇದೆ ಇಲ್ವಾ? ಇದೆ. ಪ್ರತಿಯೊಬ್ಬರ ಅನುಭವಕ್ಕೂ ಕೂಡ ದುಃಖ ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ? ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೋ ಕಷ್ಟಗಳನ್ನು, ನೋವು, ಯಾತನೆಯನ್ನು ಪ್ರತಿಯೊಂದು ಜನ್ಮದಲ್ಲೂ ಕೂಡ ಅನುಭವಿಸ್ತಾನೆ ಬಂದಿದ್ದಾನೆ ಅಲ್ವಾ? ಆತ ಈ ದುಃಖಕ್ಕೆ ಸಿಲುಕಿಕೊಳ್ತಾ ಇದ್ದಾನೆ. ಈ ದುಃಖ ಯಾಕೆ ಬರುತ್ತೆ? ಯಾಕಾಗಿ ಅವನು ದುಃಖ ಪಡ್ತಾ ಇದ್ದಾನೆ? ದುಃಖ ಅಂತಕ್ಕಂಥದ್ದು ಇದೆ ಪ್ರಪಂಚದಲ್ಲಿ, ಎಲ್ಲೆಲ್ಲೂ ಎಲ್ಲರ ಅನುಭವಕ್ಕೂ ಬರ್ತಾ ಇದೆ, ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಅಲ್ವಾ? ಯಾಕಾಗಿ ದುಃಖ ಇದೆ ಅಂದರೆ, ಈ ಹೊರಗಿನ ವಸ್ತು ವಿಷಯಗಳ ಆಕರ್ಷಣೆಗೆ ಒಳಗಾಗಿ ಮನುಷ್ಯ ಅದರ ಹಿಂದೆ ಹೋಗ್ತಾ ಅವುಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ವಾಂಛೆಯಲ್ಲಿ ನಾವು ನಡೀತಾ ಇರುವಾಗ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ದುಃಖ ಅಂತಕ್ಕಂಥದ್ದು ಸಹಜವಾಗಿ ಎಲ್ರಿಗೂ ಕೂಡ ಆಗ್ತಕ್ಕಂಥದ್ದು. ಅದು ಒಂದು ಅಧಿಕಾರ ಇರ್ಬೋದು, ಒಂದು ಜನಪ್ರಿಯತೆ ಇರ್ಬೋದು, ಕೀರ್ತಿ ಇರ್ಬೋದು, ಹಣ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ಏನಾದರೂ ಇರ್ಬೋದು. ಪ್ರತಿಯೊಂದು ಕೂಡ ಈ ಲೌಕಿಕದಲ್ಲಿ ನಾವು ಏನನ್ನ ಬೇಕು 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 ಅಂದ್ಕೊಳ್ತೀವೋ ಅದರ ಹಿಂದೆ ಹೋದಾಗೆಲ್ಲ ದುಃಖ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಕ್ಷಣಿಕ ಸುಖ ನಮ್ಮ ದೇಹಕ್ಕೆ ನಮಗೆ ಸಿಕ್ಕಬಹುದು, ಆದರೆ ಅದು ಶಾಶ್ವತ ಅಲ್ಲ. ಅದರ ಹಿಂದೆ ದುಃಖ ಅಂತಕ್ಕಂಥದ್ದು ಇದ್ದೇ ಇದೆ. ಯಾಕಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಈ ದುಃಖದಲ್ಲಿ 2 ರೀತಿ. ಈ ದುಃಖ ನಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಅಲ್ವಾ? ದುಃಖ ಅಂತಕ್ಕಂಥದ್ದು ಯಾಕೆ ಆಗ್ತಾ ಇದೆ ಅಂದರೆ, ವಸ್ತು ವಿಷಯಗಳ ಹಿಂದೆ ನಾವು ಹೋಗ್ತಾ ಇರೋದ್ರಿಂದ ದುಃಖ ಆಗ್ತಾ ಇದೆ. ಇನ್ನೊಂದು ದುಃಖ ಇದೆ ಅಂತಾರೆ. ಥಿಯಾಸಫಿ ವಾಂಗ್ಮಯವನ್ನು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡಿರೋರು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಏನಪ್ಪ ಅಂದರೆ, ನಾವು ದೇಹಧಾರಿಗಳಷ್ಟೇ, ಆದರೆ ನಾವು ದೇಹಗಳಲ್ಲ ಅಲ್ವಾ? ನಾವು ಪುರುಷಾತ್ಮನ ಒಂದು ಅಂಶ, ನಾವು ಆತ್ಮಸ್ವರೂಪಿಗಳು. ಆ ಆತ್ಮ ಪ್ರಕೃತಿಯಲ್ಲಿ ಅಂದರೆ ಆತ್ಮ ವ್ಯಕ್ತವಾಗಬೇಕು ಅಂದರೆ ಪ್ರಕೃತಿಯ ಮೂಲಕನೇ ವ್ಯಕ್ತವಾಗಬೇಕು. ಅಂದರೆ ಪುರುಷಾತ್ಮ ಕೆಳಗಿನ ಲೋಕಗಳಲ್ಲಿ ಪ್ರಕಟವಾಗುವಾಗ ಆ ಪ್ರಕೃತಿಯ ಮೂಲಕ ಪ್ರಕಟವಾಗ್ತಾನಲ್ಲ, ಅದು ಒಂದು ಬಂಧನ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದು ಕಾಲ ಮತ್ತು ಸ್ಥಳಕ್ಕೆ ಸೀಮಿತವಾಗಿದೆ. ಯಾವಾಗ ಪುರುಷಾತ್ಮ ಅಂದರೆ ಉನ್ನತ ಲೋಕದಲ್ಲಿ ಇರ್ತಕ್ಕಂಥವನು, ಆತ್ಮಲೋಕದಲ್ಲಿರ್ತಕ್ಕಂಥವನು. ಆತ್ಮ ಅಂದರೆ ವಿಶ್ವಾತ್ಮ, ಅಲ್ಲಿ ಸರ್ವ ಸ್ವತಂತ್ರ ಇರುವಂಥದ್ದು, ಅಲ್ಲಿ ಯಾವುದೇ ಬಂಧನ ಅಂತಕ್ಕಂಥದ್ದು ಇಲ್ಲ. ಆತನ ಒಂದು ಅಂಶ ಕೆಳಗಿಳಿದು ಬರ್ತಾ
ಈ ಪ್ರಕೃತಿಯಲ್ಲಿ ಈ ಕೆಳಗಿನ ಲೋಕಗಳಲ್ಲಿ ವ್ಯಕ್ತವಾಗ್ತಾ ಆಗ್ತಾ ಆಗ್ತಾ ಹೆಚ್ಚು ಪರಿಮಿತಿಗೆ ಒಳಗಾಗುತ್ತೆ. ಅದೂ ಕೂಡ ದುಃಖವೇ. ಅದನ್ನು ಅಷ್ಟು ಸುಲಭವಾಗಿ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ಸಾಧಾರಣ ಮನುಷ್ಯರಿಗೆ ಇರ್ತಕ್ಕಂತಹ ಎರಡನೇ ರೀತಿಯ ದುಃಖ ಇದೆಯಲ್ಲ, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಅಂತ. ಮತ್ತು ಈ ದುಃಖಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನೇ ಅವರು ಎರಡನೇ ಸತ್ಯವಾಗಿ ಹೇಳ್ತಾರೆ. ಈ ಆಸೆಯೇ ದುಃಖಕ್ಕೆ ಕಾರಣ ಅನ್ನುವಂಥದ್ದು. ದುಃಖಕ್ಕೆ ಕಾರಣ ಅಂತಕ್ಕಂಥದ್ದು ಆಸೆ, ತನ್ಹ ಅಂತ ಹೇಳ್ತಾರೆ. ತಾನು ಬದುಕಿರಬೇಕು ಅಂತಕ್ಕಂಥ ಆಸೆ, ಮನುಷ್ಯನಿಗೆ ತಾನು ಬದುಕಿರಬೇಕು. ಯಾಕೆಂದರೆ ನಾವು ಎಷ್ಟೇ ಓದಿ ವ್ಯಾಸಂಗ ಮಾಡಿ ತಿಳ್ಕೊಂಡಿದ್ರು ಕೂಡ ಈ ದೇಹನೇ ನಾನು ಅನ್ನೋ ಭಾವದಲ್ಲೇ ನಾವು ಬದುಕ್ತಾ ಇರೋದಲ್ವ. ನಾವು ಆ ಭಾವನ ಬಿಡೋದಕ್ಕೆ ಸಾಧ್ಯ ಆಗಿದೆಯಾ? ಅದನ್ನು ಬಿಡೋದೇ ಆಧ್ಯಾತ್ಮ ಸಾಧನೆ, ಮತ್ತಿನ್ನೇನೂ ಅಲ್ಲ ಅಲ್ವಾ. ಹಾಗಿರುವಾಗ ನಾವು ಈ ದುಃಖಕ್ಕೆ ಕಾರಣ ಆಸೆ ಅಂತಕ್ಕಂಥ, ಬದುಕಬೇಕು ಅನ್ನೋ ಆಸೆ, ನಾನು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಎಲ್ಲವನ್ನು ಅನುಭವಿಸಬೇಕು ಅನ್ನುವಂತಹ ಆಸೆ ಇದೆಯಲ್ಲ, ಅದೇ ಮುಖ್ಯವಾಗಿ ದುಃಖಕ್ಕೆ ಕಾರಣ ಅಂತ ಹೇಳ್ತಕ್ಕಂಥದ್ದು. ನಾವು ಈ ದುಃಖ ಅಂತಕ್ಕಂಥದ್ದು ಆಸೆ ಇದೆಯಲ್ಲ, ಆಸೆ ಕೆಟ್ಟದರ ಮೇಲಿನ ಆಸೆ ಮಾತ್ರ ದುಃಖ ತರಲ್ಲ, ಒಳ್ಳೆಯದ್ರ ಮೇಲಿನ ಆಸೆನೂ ನಮಗೆ ದುಃಖನೇ ತರ್ತಕ್ಕಂಥದ್ದು. ಯಾಕೆಂದರೆ ಎರಡೂ ಕೂಡ ಬಂಧನವೇ. ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವಾಗಲೂ ಕೂಡ, ಒಂದು ಕಬ್ಬಿಣದ ಸರಪಳಿ ಆದರೆ ಇನ್ನೊಂದು ಚಿನ್ನದ ಸರಪಳಿ ಅಂತ ಹೇಳ್ತಾ ಇದ್ರು ಅಲ್ವಾ. ಒಳ್ಳೆಯದೂ ಕೂಡ ನಮ್ಮನ್ನು ಬಂಧಿಸುತ್ತೆ, ಕೆಟ್ಟದೂ ಕೂಡ ನಮ್ಮನ್ನು ಬಂಧಿಸುತ್ತೆ. ಹಾಗೆ ನಮ್ಮ ಯಾವುದೇ ಆಸೆ ಅಂದರೆ ಒಳ್ಳೆಯ ಆಸೆಗಳು ನಮ್ಮನ್ನು ಬಂಧಿಸ್ತವೆ, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಕೆಟ್ಟ ಆಸೆಗಳು ಕೂಡ ನಮ್ಮನ್ನು ಬಂಧಿಸ್ತವೆ. ಅದಕ್ಕೆ ಆಧ್ಯಾತ್ಮ ಸಾಧಕ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಯಾವಾಗ ಈ ವಸ್ತು ವಿಷಯಗಳಿಗೆ ಪ್ರಯತ್ನ ಇರೋದಿಲ್ವೋ ಆಗ ಆಸೆಗಳು ಕಡಿಮೆ ಆಗುತ್ತೆ. ಅಂದರೆ ವಸ್ತು ವಿಷಯಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಾಂಛೆ, ಅದರ ಹಿಂದೆ ಹೋಗಬೇಕಾ ಅನ್ನುವಂತಹ ಒಂದು ಮನಸ್ಥಿತಿ ಇಲ್ಲದೇ ಇರುವಾಗ ನಾವು ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ದುಃಖಕ್ಕೆ ಕಾರಣ ಆಸೆ. ಆಸೆ ಯಾಕಾಗ್ತಾ ಇದೆ ಅಂದರೆ ನಾವು ಈ ವಸ್ತು ಪ್ರಪಂಚದಲ್ಲಿ ಇಟ್ಕೊಂಡಿರ್ತಕ್ಕಂತಹ ವ್ಯಾಮೋಹ, ಸೆಳೆತ, ಆಕರ್ಷಣೆಯಿಂದ ಉಂಟಾಗ್ತಾ ಇದೆ. ಎಲ್ಲವನ್ನೂ ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾವು ಅಂದ್ಕೊಳ್ತೀವಿ ವೃದ್ಧಾಪ್ಯ ಬಂದರೂ ಕೂಡ ನಮಗೆ ಚಿಂತೆನೆ, ಕಳವಳನೆ, ಅಸಹಾಯಕತೆ, ನಮಗೆ ವೃದ್ಧಾಪ್ಯನೇ ಬರಬಾರ್ದು, ಯಾವಾಗಲೂ ನಾವು ಗಟ್ಟಿಮುಟ್ಟಾಗಿ ಚೆನ್ನಾಗೇ ಇರಬೇಕು ಅಂದ್ಕೊಳ್ತೀವಿ. ಸಾಧ್ಯನಾ? ಇಲ್ಲ. ನಾವು ಬಯಸ್ತಕ್ಕಂಥದ್ದು ಎಲ್ಲವೂ ಕೂಡ ನೆರವೇರೋದಕ್ಕೆ ಸಾಧ್ಯ ಇಲ್ಲ. ಈ ದೇಹ ಹೋದರೆ ಇನ್ನೊಂದು ಹೊಸ ದೇಹ ನಮಗೆ ಸಿಗುತ್ತೆ. ಆಧ್ಯಾತ್ಮ ಸಾಧನೆಗೆ ಅಂತಕ್ಕಂತಹ ಒಂದು ಮೂಲಭೂತ ಒಂದು ಅರಿವು ನಮಗೆ ಇರಬೇಕಾಗತ್ತೆ. ಅದನ್ನು ಬೆಳೆಸ್ಕೊಳ್ಬೇಕು. ಅಂದರೆ ದುಃಖಕ್ಕೆ ಕಾರಣ ಆಸೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ದುಃಖಕ್ಕೆ ಕಾರಣ ನಾವೇನಂತೀವಿ, ಅವ್ರು ಯಾರೋ ನಮ್ಗೆ ಕೆಟ್ಟದ್ದು ಮಾಡಿದ್ರು ಅವರು ನಾನು ದುಃಖಕ್ಕೆ ಕಾರಣ ಅಂತ ಹೇಳ್ತೀವಿ. ನಮಗೇನಾದರೂ ದುಃಖ ಆದಾಗ, ಕಷ್ಟ ಪರಿಸ್ಥಿತಿ ಬಂದಾಗ ಯಾರನ್ನ ದೂರ್ತೇವೆ? ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥವ್ರನ್ನ, ಬಂಧು ಬಾಂಧವರನ್ನು ದೂರ್ತೇವೆ. ನಮ್ಮಲ್ಲಿ ಇರ್ತಕ್ಕಂಥ ಆಸೆನೇ ದುಃಖಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ಕೊಳ್ಳೋದಿಲ್ಲ. ಅದು ನಿಜವಾದ ಸತ್ಯ ಅಂತ ಗೌತಮ ಬುದ್ಧರು ನಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಮೂರನೇ ಸತ್ಯ ಏನಪ್ಪ ಅಂದರೆ ದುಃಖ ವಿಮೋಚನೆ. ದುಃಖ ವಿಮೋಚನೆ ಹೇಗೆ? ದುಃಖದಿಂದ ನಾವು ವಿಮೋಚನೆಯನ್ನು ಪಡ್ಕೊಳ್ಬೇಕು, ಅದೇ ಸಾಧನೆ ಅಲ್ವಾ. ನಾವು ಯಾವಾಗಲೂ ನಮ್ಮ ಗಮನವನ್ನು ಅತ್ಯುನ್ನತವಾದ ಧ್ಯೇಯದ ಕಡೆಗೆ ತಿರುಗಿಸಿರಬೇಕು. ಅತ್ಯುನ್ನತವಾದ ಧ್ಯೇಯದ ಕಡೆಗೆ ತಿರುಗಿಸಿದರೆ ನಾವು ನಮ್ಮ ಗಮನವನ್ನು ತಿರುಗಿಸಿದ್ದೇ ಆದರೆ ವೈರಾಗ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಅತ್ಯುನ್ನತವಾದಂತಹ ಒಂದು ಧ್ಯೇಯ ಅಂದರೆ ಇತರರಿಗೆ ಸಹಾಯ ಮಾಡ್ತಕ್ಕಂಥದ್ದು, ತನಗೋಸ್ಕರ ಬದುಕ್ತಕ್ಕಂಥದ್ದಲ್ಲ, ತನ್ನಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಬದಿಗಿಟ್ಟು ನಿಸ್ವಾರ್ಥತೆಯಿಂದ ನಾವು ಬದುಕ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾಗುತ್ತೆ. ಎಲ್ಲರಿಗೂ ಸಹಕಾರಿಯಾಗಿ ವೈರಾಗ್ಯ ಭಾವನೆಯಿಂದ ಯಾವ ರಾಗ ಭಾವಗಳಿಗೂ ಕೂಡ ಅಂಟ್ಕೊಳ್ತಾರೆ. ಪದ್ಮಪತ್ರ ಮೀಮಾಂಬಸ ಅಂತ ಹೇಳ್ತಾರೆ ತಿಳಿದವರಲ್ವ. ಈ ಕಮಲದ ಎಲೆಯ ಮೇಲಿನ ನೀರಿನ ಬಿಂದು ಹೇಗಿರುತ್ತೆ, ಅದಕ್ಕೆ ಅಂಟ್ಕೊಂಡಿರಲ್ಲ, ಅಂಟದೇ ಇರುತ್ತೆ. ಹಾಗೆ ಸಂಸಾರಕ್ಕೆ ನಾವು ಅಂಟ್ಕೊಳ್ಬಾರ್ದು. ನಾವು ಪೂರ್ತಿ ಸಂಸಾರದಲ್ಲೇ ಮುಳುಗೋಗ್ಬಿಡ್ತೇವೆ. ಅದರಿಂದ ಬಿಡಿಸ್ಕೊಳ್ಳೋದು ಇನ್ನೆಲ್ಲಿ ಬಂತು? ಅದಕ್ಕೆ ದುಃಖದ ವಿಮೋಚನೆ ಆಗಬೇಕು ಅಂದರೆ ನಾವು ಸಂಸಾರದ ಈ ಒಂದು ಚಕ್ರದಿಂದ ಬಿಡಿಸ್ಕೊಳ್ಬೇಕಾಗತ್ತೆ. ಅದೇ ದುಃಖ ವಿಮೋಚನೆಯನ್ನು ತಂದು ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಉನ್ನತವಾದಂತಹ ಧ್ಯೇಯವನ್ನು ಇಟ್ಕೊಳ್ತಾ ಹೋದರೆ
ಈ ದುಃಖದಿಂದ ನಮಗೆ ಆಗ್ತಕ್ಕಂತಹ ಖಿನ್ನತೆ ಅಥವಾ ವ್ಯಸನ ಅಂತಕ್ಕಂಥದ್ದನ್ನು ನಾವು ದೂರ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಬರ್ತಾರೆ. ನಾಲ್ಕನೆಯದಾಗಿ ಹೇಳ್ತಾರೆ ದುಃಖ ನಿವಾರಣೋಪಾಯ. ಈ ನಾಲ್ಕನೆಯ ಸತ್ಯ ಇದೆಯಲ್ಲ, ದುಃಖ ನಿವಾರಣೋಪಾಯ, ದುಃಖಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ದುಃಖವನ್ನು ನಾವು ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗ ಇದೆಯಪ್ಪ, ಬಹಳ ಸುಲಭವಾಗಿರ್ತಕ್ಕಂತಹ ಮಾರ್ಗ. ಆ ಮಾರ್ಗವನ್ನು ನೀನು ಅರ್ಥ ಮಾಡ್ಕೋ ಅನ್ನುವಂಥ ರೀತಿಯಲ್ಲಿ ನಮಗೆ ಹೇಳ್ತಾರೆ. ಅದನ್ನೇ ಉದಾರವಾದ ಅಷ್ಟಾಂಗ ಪದ ಅಂತ ಹೇಳುವಂಥದ್ದು. ಎಂತಹ ವಿದ್ಯೆ ಇಲ್ಲದ ಸಾಧಾರಣ ಮನುಷ್ಯನು ಕೂಡ ಇದರ ಅರ್ಥವನ್ನು ಗ್ರಹಿಸ್ಬೋದು. ನಾನು ಪಾಂಡಿತ್ಯವನ್ನು ಪಡ್ಕೊಂಡಿರಬೇಕು, ನಾನು ಬಹಳ ಬುದ್ಧಿವಂತನಾಗಿರಬೇಕು, ನಾನು ಎಜುಕೇಟೆಡ್ ಆಗಿರಬೇಕು ಅನ್ನುವಂಥದ್ದೇನೂ ಇಲ್ಲ. ಎಂತಹ ಸಾಧಾರಣ ಅಜ್ಞಾನಿಯೂ ಕೂಡ ಈ ವಿಚಾರಗಳನ್ನು ಬಹಳ ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅತ್ಯುನ್ನತ ಮಟ್ಟದಲ್ಲಿರ್ತಕ್ಕಂಥ ತತ್ವಜ್ಞಾನಿಗೂ ಕೂಡ ಈ ಅಂಗಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಆತ ಕೂಡ ತನ್ನ ಜೀವನದಲ್ಲಿ ಪಾಠವನ್ನು ಕಲಿಬಹುದಾಗಿದೆ. ಅಂದರೆ ಇಲ್ಲಿ ಹೇಳ್ತಕ್ಕಂಥ ತತ್ವಗಳು, ವಿಚಾರಗಳು ಎಷ್ಟು ಸಾಧಾರಣ ಜನರಿಗೆ ಅವಶ್ಯಕವೋ, ಅರ್ಥವಾಗುತ್ತೋ ಅಷ್ಟೇ ಪ್ರಾಮುಖ್ಯತೆಯನ್ನು ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ತತ್ವಜ್ಞಾನಿಗೂ ಕೂಡ ಬೇಕಾಗಿದೆ ಅನ್ನುವಂಥದ್ದು. ಅಂದರೆ ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆಯನ್ನು ಗಮನಿಸ್ತಕ್ಕಂಥದ್ದು, ಪ್ರತಿಯೊಂದು ತತ್ವದಲ್ಲೂ ಅಂಗದಲ್ಲೂ ಇರ್ತಕ್ಕಂಥ ಸೂಕ್ಷ್ಮತೆಯನ್ನು ಗಮನಿಸೋದಿದೆಯಲ್ಲ, ಅದು ಉನ್ನತ ಮಟ್ಟದಲ್ಲಿರ್ತಕ್ಕಂಥವರಿಗೆ ನೆರವಾಗ್ತಕ್ಕಂಥದ್ದು. ನಮ್ಮ ಪ್ರಜ್ಞಾಮಟ್ಟ ಸೂಕ್ಷ್ಮವಾಗ್ತಾ ಹೋಗ್ತಾ ಹೋಗ್ತಾ ನಾವು ಉನ್ನತ ಪ್ರಜ್ಞೆಯ ಸ್ತರಗಳಿಗೆ ಏರ್ತಾ ಆ ಬೋಧೆಗಳಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಜ್ಞಾನ ಅಥವಾ ಒಂದು ಬೋಧೆ ನಮ್ಮ ಗ್ರಹಿಕೆಗೆ ಖಂಡಿತವಾಗ್ಲೂ ಬರುತ್ತೆ. ಅಂದರೆ ಎಲ್ಲ ವರ್ಗದವ್ರಿಗೂ ಕೂಡ ಇದು ಪ್ರಸ್ತುತ ಎಲ್ಲರಿಗೂ ಬೇಕಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಮೊದಲನೆಯ ಒಂದು ಅಂಶ ಅಥವಾ ಅಂಗ ಯಾವುದಪ್ಪ ಅಂದರೆ ಸಮ್ಯಕ್ ನಂಬಿಕೆ. ಸಮ್ಯಕ್ ನಂಬಿಕೆ ಅಂದರೆ ಸರಿಯಾದ ನಂಬಿಕೆ. ಯಾವುದರಲ್ಲಿ ನಮಗೆ ನಂಬಿಕೆ ಇರಬೇಕು? ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಕೆಲವು ಮೂಲಭೂತ ನಿಯಮಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಯಾವುದು ಮೂಲಭೂತ ನಿಯಮಗಳು? ಥಿಯಾಸಫಿ ಮಾರ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪರಮಾತ್ಮನ ಒಂದು ಯೋಜನೆ ಇದೆ, ಅದು ಸಂಸರಣಾ ಯೋಜನೆ. ಗಾಡ್ ಹ್ಯಾಸ್ ಅ ಪ್ಲಾನ್, ದಟ್ ಈಸ್ ಎವಲ್ಯೂಷನ್ ಅಂತ ಅಲ್ವಾ? ಆ ಯೋಜನೆ ಬಗ್ಗೆ ನಾವು ತಿಳ್ಕೋಬೇಕು. ಮತ್ತು ಪ್ರಕೃತಿಯಲ್ಲಿ ಎಷ್ಟು ಮೂಲಭೂತ ನಿಯಮಗಳಿದೆ, ಕರ್ಮ ನಿಯಮ, ಪುನರ್ಜನ್ಮ ನಿಯಮ. ಈ ನಿಯಮಗಳ ಬಗ್ಗೆ ನಮಗೆ ಸರಿಯಾದ ಅರಿವು ಇದ್ದರೆ ಪರಮಾತ್ಮನ ಸಂಸರಣಾ ಯೋಜನೆಯಲ್ಲಿ ಅಚಲವಾದಂತಹ ನಂಬಿಕೆ ಇರುತ್ತೆ. ಆಧ್ಯಾತ್ಮ ಹೇಗೆ ಅಂದರೆ ನಂಬಿ ನೋಡು ಅಂತ ಹೇಳ್ತಾರೆ. ವಿಜ್ಞಾನ ಏನು ಹೇಳುತ್ತೆ? ನೋಡಿ ನಂಬು. ಅಲ್ಲಿ ಪ್ರಯೋಗಗಳನ್ನು ಮಾಡಿ ನಂತರ ನಂಬತಕ್ಕಂಥದ್ದು. ಆಧ್ಯಾತ್ಮ ಹಾಗಲ್ಲ. ಒಂದೇ ಸಾರಿಗೆ ನಮಗೆ ಪೂರ್ತಿ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಸಾಧನೆ ಮಾಡ್ಕೊಳ್ತಾ ಹಂತ ಹಂತವಾಗಿ ಮುಂದುವರೆದಾಗ ಮಾತ್ರ ನಮ್ಮ ಒಂದು ಉನ್ನತ ಸತ್ಯದ ದರ್ಶನ ಆಗತಕ್ಕಂಥದ್ದು. ಆ ಪರಮಾತ್ಮನ ಒಂದು ಯೋಜನೆ ಇದೆ, ಸಂಸರಣ ಯೋಜನೆ ಇದೆ, ಅಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ನಡೀತಾ ಇದೆ ಅನ್ನುವಂತಹ ದೃಢವಾದ ನಂಬಿಕೆ ಇರಬೇಕು. ಈ ಸಂಸರಣ ಯೋಜನೆಯಲ್ಲಿ ಸೃಷ್ಟಿಯಲ್ಲಿ ಕೆಲವು ಪ್ರಕೃತಿಯಲ್ಲಿ ಮೂಲಭೂತ ನಿಯಮಗಳಿದೆ. ಯಾವುದದು? ಕರ್ಮ ನಿಯಮ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕರ್ಮ ನಿಯಮ. ನಾವು ಏನು ಮಾಡ್ತೀವೋ ಅದು ನಮಗೆ ಮತ್ತೆ ವಾಪಸ್ ಬರ್ತಕ್ಕಂಥದ್ದು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಬಹಳ ಸುಲಭವಾಗಿ ಗಾದೆ ಮಾತಲ್ಲಿ ಹೇಳ್ತಕ್ಕಂಥದ್ದು ಇದು. ಅದಕ್ಕೆ ಅವ್ರು ಹೇಳೋದು ಎಂಥ ಸಾಮಾನ್ಯರಿಗೂ ಅರ್ಥ ಆಗ್ತಕ್ಕಂಥ ಬೋಧೆ. ಅಂದರೆ ನಾನು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ, ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ನಾನು ಕೆಲಸ ಮಾಡಿದ್ದೆ ಆದರೆ ಆ ಕೆಲಸದ ಪ್ರತಿಫಲವೂ ಕೂಡ ನನಗೆ ಒಳ್ಳೆಯದಾಗಿರುತ್ತೆ. ನಾನು ಕೆಟ್ಟದ್ದನ್ನು ಮಾಡ್ತಾ ಬಂದರೆ ನನಗೆ ಕೆಟ್ಟದ್ದಾಗತ್ತೆ. ನಾನು ಕೆಟ್ಟದ್ದನ್ನು ಮಾಡಿರೋದು ನನ್ನ ಗಮನಕ್ಕೆ ಬರದೆ ಆ ಫಲ ನನಗೆ ತಿರುಗಿ ಬಂದಾಗ ಮಾತ್ರ ನಾನು ದುಃಖವನ್ನು ಅನುಭವಿಸ್ತೀನಿ ಅಂತಂದರೆ ಅದಕ್ಕೆ ಅರ್ಥವಿಲ್ಲ ಅಲ್ವಾ? ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಂಸರಣಾ ಯೋಜನೆ ಅಲ್ಲಿ ಇರ್ತಕ್ಕಂತಹ ಪ್ರಕೃತಿಯಲ್ಲಿ ಮೂಲಭೂತ ನಿಯಮಗಳಿದೆಯಲ್ಲ, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕರ್ಮ ನಿಯಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಏನು ಮಾಡ್ತೀವೋ ಅದೇ ನಮಗೆ ಬರುವಂಥದ್ದು. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ನಾವು ಏನು ಮಾಡ್ತೀವೋ ಅದು ತಿರುಗಿ ನಮಗೆ ಬಂದು ತಲುಪತಕ್ಕಂಥದ್ದು. ಹಾಗಿರುವಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಕೆಳಗಿನ ಲೋಕದಲ್ಲಿ ಸಂಸಾರ ಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂದರೆ ಕರ್ಮಶೇಷರಾಗಬೇಕು. ಕರ್ಮವನ್ನು ಪೂರ್ತಿಯಾಗಿ ಕಳ್ಕೊಳ್ಬೇಕು ಅಲ್ವಾ? ಅದು ಒಳ್ಳೆಯ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು. ಸಾಧಾರಣ ಮನುಷ್ಯನಿಗೆ ಕೆಳಗಿನ ಹಂತದಲ್ಲಿ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೀನು ನೆಮ್ಮದಿಯಾಗಿರ್ಬೋದು, ಸುಖದಿಂದ ಇರ್ಬೋದು, ಶಾಂತಿಯಿಂದ ಜೀವನ ಮಾಡ್ಬೋದು.
ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದಕ್ಕೂ ನಿನ್ನನ್ನು ನೀನು ಬಂಧಿಸ್ಕೊಳ್ಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ಕೃಷ್ಣನ ಬೋಧೆಯ ಹಾಗೆ ನಾವು ಬದುಕೋದನ್ನು ಕಲಿಬೇಕು. ಅದಕ್ಕೆ ಇಲ್ಲಿ ಬೆಳೆದವ್ರಿಗೂ ತತ್ವ ಸಂದೇಶ ಇದೆ, ಸಾಮಾನ್ಯರಿಗೂ ಸಂದೇಶ ಇದೆ ಅಂತ ಹೇಳುವಂಥದ್ದು. ಇನ್ನು ಎರಡನೆಯದು ಸಮ್ಯಕ್ ಯೋಜನೆ. ಸಮ್ಯಕ್ ಯೋಜನೆ ಅಂದರೆ ಸರಿಯಾದ ಯೋಚನೆ. ನಮ್ಮ ಚಿಂತನೆಗಳು ಯಾವ ರೀತಿ ಇರಬೇಕು, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನಸ್ಸಿಗೆ ಎಷ್ಟು ಅಗಾಧವಾದಂತಹ ಶಕ್ತಿ ಇದೆ, ನಮ್ಮ ಯೋಚನೆಗಳಿಗೆ ಸಂಕಲ್ಪಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಸತ್ಸಂಕಲ್ಪಗಳು ಬೇರೆಯವ್ರ ಮೇಲೂ ಪ್ರಭಾವ ಬೀರ್ತಕ್ಕಂಥದ್ದು, ನಮ್ಮ ಮೇಲೂ ನಮಗೆ ಪ್ರಭಾವ ಬೀರಿ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ವಾತಾವರಣದ ಮೇಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಒಳ್ಳೆಯ ಸ್ಪಂದನಗಳನ್ನು ಸೃಷ್ಟಿಸ್ತಕ್ಕಂಥದ್ದು ಪ್ರಕೃತಿಯಲ್ಲಿ. ಅಷ್ಟು ಶಕ್ತಿ ಯೋಚನೆಗಳಿಗಿದೆ. ಅಂದರೆ ಸರಿಯಾದ ಯೋಚನೆ, ಯಾವ ರೀತಿ ಯೋಚನೆಗಳನ್ನು ಮಾಡಬೇಕು, ಸಚ್ಚಿಂತನೆಗಳನ್ನು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ಯಾವಾಗಲೂ ಸಚ್ಚಿಂತನೆಗಳನ್ನು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಇಟ್ಕೊಂಡಿದ್ರೆ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವೋ ಅದಾದ ನಂತರ ನಮಗೆ ಆ ಚಿಂತನೆಗಳು ಮೇಲೇಳಬೇಕು ನಮ್ಮ ಮನಸ್ಸಿನಲ್ಲಿ. ಇಲ್ಲಾಂದರೆ ಏನು ಹೇಳ್ತಾರೆ, ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ, ಐಡಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸತ್ಸಂಕಲ್ಪಗಳು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿದ್ದರೆ, ಆ ಒಂದು ಯೋಚನೆ ಸರಿಯಾದ ಯೋಚನೆಗಳಿದ್ದರೆ, ಇನ್ನೊಬ್ಬರಿಗೆ ಸಹಾಯಕರವಾಗಿ ನಾನು ಇರಬೇಕು, ನನ್ನ ಯೋಚನೆಗಳಿರಬೇಕು ಅನ್ನೋದಿದ್ದರೆ ನಾನು ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಪಾಲಿಸ್ತೇನೆ. ಅದಕ್ಕೆ ಹೇಳ್ತಾರೆ ಸರಿಯಾದ ಯೋಚನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪರಮಗುರು ಚರಣ ಸನ್ನಿಧಿಯಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಾವು ಪಡ್ಕೊಳ್ತೇವೆ. ಈ ದಿನದ ಸೂಕ್ತಿಯಲ್ಲೂ ನಾವು ತಿಳ್ಕೊಂಡ್ವಿ. ಬೇರೆಯವರ ಬಗ್ಗೆ ಇಲ್ಲದ್ದನ್ನು ನಾವು ಕಲ್ಪಿಸ್ಕೊಳ್ಬಾರ್ದು, ಮಾತನಾಡಲೂಬಾರ್ದು, ಮೂರನೆಯವರಿಗೆ ಹೇಳಲೂಬಾರ್ದು. ಸತ್ಯನೇ ಇರಲಿ ಅಸತ್ಯನೇ ಇರಲಿ, ಅಷ್ಟು ಪ್ರಬುದ್ಧವಾದಂತಹ ಯೋಚನಾ ಲಹರಿ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಮೂರನೇದು ಸಮ್ಯಕ್ ಮಾತು ಅಥವಾ ಸಮ್ಯಕ್ ವಚನ ಅಂತ ಹೇಳುವಂಥದ್ದು. ಸರಿಯಾದ ಮಾತು. ಸರಿಯಾದ ಮಾತು ಅಂದರೆ ಯಾವುದು? ಸತ್ಯವಾದ ಮಾತು, ದಯೆಯಿಂದ ಕೂಡಿರುವಂತಹ ಮಾತು ಮತ್ತು ಇನ್ನೊಬ್ಬರಿಗೆ ಸಹಕಾರಿಯಾಗಿರುವಂತಹ ಮಾತು. ಮೂರು ಅಂಶಗಳು. ನಮ್ಮ ಮಾತು ಸತ್ಯವಾಗಿರಬೇಕು, ದಯೆಯಿಂದ ಕೂಡಿರಬೇಕು ಮತ್ತು ಇನ್ನೊಬ್ಬರಿಗೆ ಸಹಕಾರಿಯಾಗಿರಬೇಕು. ಆಗ ಮಾತ್ರ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ, ಮತ್ತೊಬ್ಬರು ಕೂಡ ನಮ್ಮ ಜೊತೆಯಲ್ಲಿರೋರು ಕೂಡ ಮುಂದುವರಿಯೋದಕ್ಕೆ ಸಾಧ್ಯ. ಇದಕ್ಕೆ ಅಗಾಧವಾದಂತಹ ವಿವರಣೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಅನೇಕ ಗ್ರಂಥಗಳಲ್ಲಿ ನಾವು ನೋಡ್ಬೋದಾಗಿದೆ. ಎಷ್ಟೋ ಸಾರಿ ಸತ್ಯವನ್ನು ಹೇಳುವಾಗಲೂ ಕೂಡ ಉತ್ಪ್ರೇಕ್ಷೆ ಮಾಡಿದ್ರೆ ಅದೇನಾಗುತ್ತೆ? ಅಸತ್ಯವೇ ಆಗುತ್ತೆ. ಉತ್ಪ್ರೇಕ್ಷೆಯ ಮಾತು ಸಲ್ಲದು. ನಾವು ಮಾತನಾಡುವಾಗ ಎಷ್ಟು ಉತ್ಪ್ರೇಕ್ಷೆಯಿಂದ ಉದ್ರೇಕದಿಂದ ಮಾತನಾಡ್ತೇವೆ, ನಮ್ಮನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ನಾವು ಯಾವ ರೀತಿ ಮಾತಾಡ್ತೇವೆ? ಏಕೆಂದರೆ ಈ ಮಾತು ಅಂತಕ್ಕಂಥದ್ದು ಮನಸ್ಸಿನ ಹಿನ್ನೆಲೆಯಲ್ಲೇ ಬರ್ತಕ್ಕಂಥದ್ದು. ಯೋಚನೆ ಯಾವಾಗ ಸರಿಯಾಗಿರುತ್ತೋ ಆವಾಗ ನಮ್ಮ ಮಾತು ಶುದ್ಧವಾಗಿರುತ್ತೆ, ನಮ್ಮ ಕಾರ್ಯಗಳು ಕೂಡ ಶುದ್ಧವಾಗಿರುತ್ತೆ. ಏಕೆಂದರೆ ಎಲ್ಲ ಕೆಲಸಗಳಿಗೂ ಕೂಡ ಮನಸ್ಸೇ ಪ್ರೇರಕ ಶಕ್ತಿ. ಮನಸ್ಸನ್ನು ಮೊದಲು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಅವರು ಹೇಳ್ತಕ್ಕಂಥದ್ದೇ ಸಮ್ಯಕ್ ಯೋಚನೆ. ಅದಾದ ನಂತರ ಹೇಳೋದು ಸಮ್ಯಕ್ ಮಾತು ಅನ್ನುವಂಥದ್ದು. ನಾವು ತಮಾಷೆ ಮಾಡೋದು ಕೂಡ ಸರಿಯಲ್ಲ ಅಂತಾರೆ. ಯಾರೋ ಒಬ್ಬರ ಬಗ್ಗೆ ಎಷ್ಟು ತಮಾಷೆಯಾಗಿ ಮಾತಾಡ್ತೀವಲ್ವ, ನಾನೇನು ತಪ್ಪು ಮಾತಾಡಿಲ್ಲ, ತಮಾಷೆ ಮಾಡಿದೆ. ಅಥವಾ ಜಾಣ್ಮೆಯಿಂದ ಮಾತನಾಡ್ತಕ್ಕಂಥದ್ದು, ಅಲ್ಲಿ ಜಾಣ್ಮೆಯ ಪ್ರದರ್ಶನ, ಅದೆಲ್ಲ ಸಲ್ಲದು ಅಂತಾರೆ. ಎಷ್ಟರ ಮಟ್ಟಿಗೆ ನಾವು ಮೌನವಾಗಿರಬೇಕು, ಎಷ್ಟರ ಮಟ್ಟಿಗೆ ನಾವು ಮಿತಭಾಷೆಯಾಗಿರಬೇಕು, ಮಾತಿಗೆ ಎಷ್ಟು ಬೆಲೆ ಇದೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ನಾಲ್ಕನೇದು ಸಮ್ಯಕ್ ಕಾರ್ಯ ಅಂದರೆ ಸರಿಯಾದ ಕೆಲಸ. ಸರಿಯಾದ ಕೆಲಸ ಅಂದರೆ ಯಾವುದು? ನಾನು ಆಗಲೇ ಹೇಳಿದ ಹಾಗೆ ಯೋಚನೆ ಮಾತು ಸರಿಯಾಗಿದ್ದ ಪಕ್ಷದಲ್ಲಿ ನಮ್ಮ ಕೆಲಸಗಳು ಕೂಡ ಪರಿಶುದ್ಧವಾಗಿ ಇರ್ತಕ್ಕಂಥದ್ದು. ಸರಿಯಾದ ಕೆಲಸಗಳು ಅಂದರೆ ನಿಸ್ವಾರ್ಥವಾದ ಕೆಲಸಗಳು. ಸ್ವಂತಕ್ಕೋಸ್ಕರ, ನಮಗೋಸ್ಕರ, ಮೂಲಭೂತ ಅವಶ್ಯಕತೆಗಳನ್ನು ಬಿಡಿ, ಇನ್ನು ಎಷ್ಟೋ ತಲೆಮಾರುಗಳಿಗೋಸ್ಕರ ನಮ್ಮ ಆಸೆಗಳನ್ನು ತೃಪ್ತಿಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಸ್ವಾರ್ಥಯುತವಾಗಿ ಕೆಲಸ ಮಾಡ್ತೀವಲ್ಲ, ಅದು ನಿಜವಾದ ಸರಿಯಾದ ಕೆಲಸ ಅಲ್ಲ ಅನ್ನುವಂತಹ ವಿಚಾರಗಳನ್ನು ಅವರು ನಮಗೆ ಹೇಳ್ತಾ ಬರ್ತಾರೆ. ಕಾರ್ಯನಿಷ್ಠೆ ಇರಬೇಕು, ನಿಸ್ವಾರ್ಥವಾಗಿ ಕೆಲಸಗಳನ್ನು ಮಾಡಬೇಕು. ಕೆಲಸ ಮುಖ್ಯ, ವ್ಯಕ್ತಿ ಅಲ್ಲ. ನಾವು ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡ್ತೀವಿ.
ವ್ಯಕ್ತಿಯನ್ನು ನೋಡಿ ಕೆಲಸ ಮಾಡಬಾರ್ದು. ಅಲ್ಲಿ ಕೆಲಸ ಎಲ್ಲಿ ಬೇಕಾಗಿದೆಯೋ, ಎಲ್ಲಿ ಅವಶ್ಯಕತೆ ಇದೆಯೋ, ಯಾರಿಗೆ ಎಲ್ಲಿ ಏನು ಸಹಾಯ ಒದಗಬೇಕಾಗಿದೆಯೋ ಅದನ್ನು ನೋಡಿ ನಿಸ್ವಾರ್ಥಯುತವಾಗಿ ಮನುಷ್ಯನನ್ನು ಗಣನೆಗೆ ತಗೊಳ್ದಲೆ ನಾವು ನಿಷ್ಪಕ್ಷಪಾತಯುತವಾಗಿ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸರಿಯಾದ ಕೆಲಸ ಅಂತ. ಮುಂದೆ ಹೇಳ್ತಾರೆ ಸಮ್ಯಗ ಜೀವ ಅಂತ ಹೇಳ್ತಾರೆ. ಧಾರ್ಮಿಕ ವೃತ್ತಿ, ಧಾರ್ಮಿಕ ಜೀವನವನ್ನು ನಡೆಸ್ತಕ್ಕಂಥದ್ದು. ನಾವು ಒಬ್ಬೊಬ್ಬರು ಕೂಡ ಒಂದೊಂದು ವೃತ್ತಿ, ನಮ್ಮ ಹೊಟ್ಟೆಪಾಡಿಗೋಸ್ಕರ, ನಮ್ಮ ಜೀವನೋಪಾಯಕ್ಕೋಸ್ಕರ ಬೇರೆ ಬೇರೆ ವೃತ್ತಿಯನ್ನು ಅವಲಂಬಿಸಿರ್ತೇವೆ ಅಲ್ವಾ. ಆ ವೃತ್ತಿಯಲ್ಲೂ ಕೂಡ ಆ ಧರ್ಮ ಅಂತಕ್ಕಂಥದ್ದು ಭಾಳ ಮುಖ್ಯ. ಧರ್ಮ ಅಂದರೆ ನೈತಿಕ ಮೌಲ್ಯಗಳ ಮೇಲೆ ಆಧಾರವಾಗಿರ್ತಕ್ಕಂಥ ಜೀವನ. ನೈತಿಕ ಮೌಲ್ಯಗಳು ಅಂದರೆ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ, ದಯೆ, ಕರುಣೆಯಿಂದ ಕೂಡಿರ್ತಕ್ಕಂತಹ ಜೀವನ. ಇನ್ನೊಬ್ಬರಿಗೆ ತೊಂದರೆ ಮಾಡದಲೆ ಮಾಡ್ತಕ್ಕಂತಹ ಕೆಲಸ, ಅದು ಬಹಳ ಮುಖ್ಯ. ನಮ್ಮ ವೃತ್ತಿಯಿಂದಲೂ ಕೂಡ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು. ಮಾದಕ ವಸ್ತುಗಳನ್ನು ಮಾರಾಟ ಮಾಡೋದು, ಜಾಸ್ತಿ ಲಾಭ ಬರುತ್ತೆ ಅಂತ ಮಾಡಬಾರ್ದು ಕೆಲಸ ಮಾಡೋದು, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದು, ಮಾಂಸ ವ್ಯಾಪಾರ ಮಾಡ್ತಕ್ಕಂಥದ್ದು, ಅವೆಲ್ಲ ಸಲ್ಲದು ಅಂತ ಆಧ್ಯಾತ್ಮ ಮಾರ್ಗದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ನೀವು ಯಾವುದೇ ವೃತ್ತಿಯನ್ನು ನೀವು ಕೈಗೊಂಡಿರಿ, ಆ ವೃತ್ತಿಯಲ್ಲೂ ಕೂಡ ನೀವು ಜಾಸ್ತಿ ಲಾಭ ಪಡ್ಕೊಂಡ್ರೆ ಅದು ವೃತ್ತಿ ಧರ್ಮಕ್ಕೆ ವಿರೋಧವಾದದ್ದೇ, ಅದು ಧಾರ್ಮಿಕ ಜೀವನ ಅಲ್ಲ. ಎಷ್ಟು ನೀವು ಕಡಿಮೆ ಲಾಭದಲ್ಲಿ, ಅಂದರೆ ನಿಮ್ಮ ಜೀವನೋಪಾಯಕ್ಕೆ ಬೇಕಾಗಿರೋದು ಎಷ್ಟೋ ಅಷ್ಟು ಮಾತ್ರ ಲಾಭದಲ್ಲಿ ನೀವು ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಿರಲ್ಲ, ಅದು ಧಾರ್ಮಿಕ ವೃತ್ತಿ ಅಂತ ಹೇಳ್ತಾರೆ. ಈ ಎಲ್ಲವೂ ಕೂಡ ಭಾಳ ಸೂಕ್ಷ್ಮತೆಯನ್ನು ಹೊಂದಿರತಕ್ಕಂಥದ್ದು. ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ನಾವು ಗಮನಿಸ್ತಾ ಹೋಗಬೇಕು. ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಆರನೇದಾಗಿ ಹೇಳ್ತಾರೆ ಸತ್ಪ್ರಯತ್ನ, ಸರಿಯಾದ ಪ್ರಯತ್ನ. ಸರಿಯಾದ ಪ್ರಯತ್ನ ಅಂದರೆ ಏನು? ಇತರರಿಗೆ ಕೆಟ್ಟದ್ದನ್ನು ಮಾಡದಲೇ ಇರ್ತಕ್ಕಂಥದ್ದು, ಒಳ್ಳೆಯದನ್ನು ಮಾಡೋದು ಅಂತ. ನಾವು ಅಂದ್ಕೊಳ್ತೀವಿ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದೆ ನನ್ನಷ್ಟಕ್ಕೆ ನಾನು ಇದ್ದೀನಪ್ಪ, ಅದು ಒಳ್ಳೇದಲ್ವ, ಅದು ಒಳ್ಳೆಯ ಪ್ರಯತ್ನ ಅಲ್ವ, ನಾನು ಯಾರಿಗೂ ಏನೂ ತೊಂದರೆ ಮಾಡ್ತಾ ಇಲ್ಲ, ನನ್ನಷ್ಟಕ್ಕೆ ನಾನು ಸುಮ್ಮನೆ ಇದ್ದೀನಿ, ನಾನು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅಂತಂದರೆ ಅದು ಸಾಕಾಗಲ್ಲ ಆಧ್ಯಾತ್ಮ ಪಥದಲ್ಲಿ ಅಂತ ಹೇಳ್ತಾರೆ. ಬುದ್ಧರ ಬೋಧೆಗಳ ಸಾರ ಏನಪ್ಪ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಕೆಟ್ಟದ್ದನ್ನು ಬಿಡುವುದು ಮಾತ್ರವಲ್ಲ, ಒಳ್ಳೆಯದನ್ನು ಮಾಡುತ್ತಲೇ ಇರುವುದು. ಕೆಟ್ಟದ್ದನ್ನು ಬಿಡೋದಲ್ಲ, ಒಳ್ಳೆಯದನ್ನು ಮಾಡ್ತಲೇ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಧ್ಯಾತ್ಮ ಪಥದಲ್ಲಿ. ನಾವೇನಂತೀವಿ, ಅಯ್ಯೋ ನಮ್ಮಷ್ಟಕ್ಕೆ ನಾವಿರ್ತೀವಪ್ಪ, ಯಾರಿಗೂ ಏನೋ ತೊಂದರೆ ಮಾಡ್ತಾ ಇಲ್ಲ, ನಮ್ಮಷ್ಟಕ್ಕೆ ನಾವಿರ್ತೀವಿ, ನಾವೇನೋ ಸಾಧನೆ ಮಾಡ್ಕೊಳ್ತೀವಿ. ಸಾಧನೆ ನಾವು ಒಬ್ಬರೇ ಮಾಡೋವಂಥದ್ದಲ್ಲ. ಇದು ಸಾಧನೆ ಅಂತ ಅನ್ನಿಸ್ಕೊಳ್ಳಲ್ಲ. ಅದು ಆಧ್ಯಾತ್ಮ ಪಥದಲ್ಲಿ ಮುಂದೆ ಹೋಗಬೇಕು ಅಂದರೆ ಎಲ್ಲರೂ ಜೊತೆಯಲ್ಲಿ ಹೋಗಬೇಕು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ನಾನು ಮಾತ್ರ ಮುಂದೆ ಹೋಗ್ತೀನಿ ಅಂತ ಅಲ್ಲ. ನಿನ್ನೆ ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ ವತಿಯಿಂದ ಆನ್ಲೈನಲ್ಲಿ ಆಡಿಯೋ ಒಂದು ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಆಧ್ಯಾತ್ಮ ಪಥದಲ್ಲಿ ನಾವು ಸ್ವಂತದ ಪ್ರಗತಿಯನ್ನು ಮಾತ್ರ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರೆದು ಹೋದರೆ ಒಂದು ಹಂತಕ್ಕೆ ಹೋದ್ಮೇಲೆ ಅಲ್ಲಿ ಕಾಯಬೇಕಾಗತ್ತಂತ, ಅಲ್ಲೇ ಇರಬೇಕು. ಎಲ್ಲರೂ ಬಂದು ಕೆಳ ಹಂತದಲ್ಲಿರೋರು ನಮ್ಮನ್ನು ಬಂದು ಸೇರ್ಕೊಳ್ಳೋ ತನಕ ನಾವು ಅಲ್ಲೇ ಇರಬೇಕು, ಅಲ್ಲಿ ತನಕ ಮುಂದೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಸಹಾಯಕಾರಿಯಾಗಿ ಒಬ್ಬರು ಇನ್ನೊಬ್ಬರಿಗೆ ಸಹಕರಿಸ್ತಾ ಅವರ ಕೂಡ ಬುದ್ಧಿ ಪ್ರಜ್ಞೆ ಎಚ್ಚೆತ್ಕೊಳ್ಳುವ ಹಾಗೆ ಅವ್ರ ಕೈಲಿ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು. ಏನು ಮಾಡಬೇಕು? ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡ್ತಾ ಹೋಗಬೇಕು. ನಮ್ಮಲ್ಲಿರ್ತಕ್ಕಂತಹ ವಿವೇಚನೆಯನ್ನು ಇನ್ನೊಬ್ಬರು ಕೂಡ ಗ್ರಹಿಸುವ ಹಾಗೆ ನಾವು ಜೀವನವನ್ನು ಮಾಡಬೇಕು. ಅಂದರೆ ಮಾದರಿ ಜೀವನವನ್ನು ಮಾಡಬೇಕು. ನಾವು ಹೇಳ್ತೀವಲ್ಲ ಥಿಯಾಸಫಿ, ಪ್ರಚಾರ ಮತ್ತು ಪ್ರಸಾರ. ಪ್ರಚಾರ ಅಂದರೆ ಬಾಯಲ್ಲಿ ಹೇಳೋದು, ಪ್ರಸಾರ ಅಂದರೆ ನಮ್ಮ ಜೀವನದ ರೀತಿಯೇ ಒಂದು ಬೇರೆಯವರಿಗೆ ಸಂದೇಶವನ್ನು ಮುಟ್ಟಿಸುವಂತಹ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು. ಅಂದರೆ ಎಷ್ಟು ಜಾಗರೂಕರಾಗಿದ್ರೂ ಸಾಲದು ಅಂತ. ಆಧ್ಯಾತ್ಮ ಪಥ ಅಂತಕ್ಕಂಥದ್ದು ಚೂಪಾಗಿರುವ ಕತ್ತಿಯ ಅಲುಗಿನ ಮೇಲೆ ನಡೆದ ಹಾಗೆ ಅಂತ ಹೇಳ್ತಾರೆ. ಭಾಳ ಸುಲಭ ಅನಿಸ್ಬಿಡುತ್ತೆ ಕೇಳಿದಾಗ ಅಲ್ವಾ, ಮೊದಲನೇ ಬಾರಿಗೆ ಕೇಳಿದಾಗ ಏನಿದೆ ಅದು ಭಾಳ ಸುಲಭ ಅಲ್ವಾ ಅಂತ ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ. ಅದರ ಒಳಹೊಕ್ಕು ಆಳದಲ್ಲಿ ನೋಡ್ತಾ ಹೋದಾಗ, ಅದನ್ನು ನಿಜವಾಗ್ಲೂ ನಾವು ದಿನನಿತ್ಯದಲ್ಲಿ ಅನುಷ್ಠಾನಕ್ಕೆ ತರ್ತಾ ಹೋದಾಗ ಅದರ ಸೂಕ್ಷ್ಮತೆ ನಮಗೆ ಅರಿವಾಗ್ತಾ ಹೋಗುತ್ತೆ. ಎಷ್ಟು ಕಷ್ಟ, ಎಷ್ಟು ಜಾಗರೂಕರಾಗಿರಬೇಕು, ಎಷ್ಟು ಎಚ್ಚೆತ್ತ ಸ್ಥಿತಿಯಲ್ಲಿ ನಾವಿರಬೇಕು, ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಮುಂದೆ ಹೋಗಬೇಕು. ಅಂದರೆ 7ನೇದಾಗಿ ಹೇಳ್ತಾರೆ ನೇರವಾದ ನೆನಪು. ಯಾವುದನ್ನು ನೆನಪಿಟ್ಕೋಬೇಕು ನಾವು? ಬೇರೆಯವರು ಮಾಡಿದ ಒಳ್ಳೆಯದನ್ನು ನಾವು ನೆನಪಿಟ್ಕೊಳ್ಬೇಕು. ನಾವೇನು ಮಾಡ್ತೀವಿ? ಕೆಟ್ಟದೇ ನೆನಪಿಟ್ಕೊಳ್ತೀವಿ ಅಲ್ವಾ? ಒಬ್ಬ ಮನುಷ್ಯ ಈ ಒಂದು ಹಂತದಲ್ಲಿ, ವಿಕಾಸದ ಹಂತದಲ್ಲಿ ಎಲ್ಲವನ್ನೂ ಸರಿಯಾಗಿ ಮಾಡ್ತಾನೆ ಅಂತ ಅಲ್ಲ, ಯಾರು ಪರಿಪೂರ್ಣರಲ್ಲ.
ಪರ್ಸೆಂಟೇಜು ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಒಬ್ಬ 100ರಲ್ಲಿ 70% ಒಳ್ಳೇದು ಮಾಡಿದ್ರೆ 30 ಕೆಟ್ಟದ್ದು ಮಾಡ್ಬೋದು. ಕೆಲವರು 30 ಒಳ್ಳೇದು ಮಾಡಿದ್ರೆ 70 ಕೆಟ್ಟದ್ದು ಮಾಡ್ಬೋದು. ಇದರಲ್ಲಿ ವ್ಯತ್ಯಾಸ ಇದೆಯಾ ಹೊರತು ಪ್ರತಿಯೊಬ್ಬರು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ, ಕೆಟ್ಟದನ್ನು ಮಾತ್ರ ಗುರುತಿಸ್ತೇವೆ, ಒಳ್ಳೆಯದನ್ನು ಗುರುತಿಸೋಲ್ಲ. ಅದಲ್ಲ, ನಾವು ಯಾರು ಒಳ್ಳೆಯದನ್ನು ನಮಗೆ ಮಾಡಿರ್ತಾರೋ ಅದನ್ನು ನಮ್ಮ ಸ್ಮರಣೆಯಲ್ಲಿ ನಾವು ಇಟ್ಕೊಳ್ಬೇಕು. ಹಾಗೇನಾಗುತ್ತೆ, ನಮ್ಮ ಮಾತಾಗಲಿ, ನಮ್ಮ ಕ್ರಿಯೆ ಆಗಲಿ, ನಮ್ಮ ನಡೆಯಾಗಲಿ ಒಳ್ಳೆಯದನ್ನು ಗುರುತಿಸಿದಾಗ ನಮ್ಮ ಕ್ರಿಯೆಯಲ್ಲೂ ಕೂಡ ಕಾಯ ವಾಚ ಮನಸ ಪರಿಶುದ್ಧವಾದ ನಡೆಯೇ ಕಾಣತಕ್ಕಂಥದ್ದು. ಅದು ಬಹಳ ಮುಖ್ಯ. ಬೇರೆಯವರ ಉದ್ಧಾರಕ್ಕಾಗಿ ಅಂತ ಅನ್ಕೋಬೇಡಪ್ಪ, ನಿನ್ನ ಉದ್ಧಾರವೂ ಕೂಡ ನೀನು ಕೂಡ ಬೆಳೀತಕ್ಕಂಥದ್ದು ಆ ಒಳ್ಳೆಯ ಒಂದು ರೀತಿಯಲ್ಲಿ ನೀನು ಒಳ್ಳೆಯ ನೆನಪನ್ನು ಇಟ್ಕೊಳ್ಳೋದ್ರಿಂದ. ಬುದ್ಧರ ಅನುಯಾಯಿಗಳು ಇನ್ನೊಂದು ಥರ ಇದನ್ನು ಅರ್ಥೈಸ್ತಾರೆ. ಏನಪ್ಪ ಅಂದರೆ, ಸರಿಯಾದ ನೆನಪು ಅಂದರೆ ಹಿಂದಿನ ಜನ್ಮಗಳ ಪೂರ್ವ ಜನ್ಮಗಳ ನೆನಪು ಅಂತ. ಪೂರ್ವ ಜನ್ಮಗಳ ನೆನಪು ನಮಗಿದ್ದಿದ್ದೇ ಆದರೆ ನಾವು ಯಾಕೆ ಈಗ ಕಷ್ಟ ಅನುಭವಿಸ್ತಾ ಇದ್ದೀವಿ, ಯಾಕೆ ನಾವು ತೊಂದರೆಯಲ್ಲಿದ್ದೀವಿ ಅನ್ನೋ ನಮಗೆ ಗೊತ್ತಾಗುತ್ತೆ. ಹಿಂದೆ ಇಲ್ಲ ಯಾರಿಗೂ ಏನೋ ಕೆಟ್ಟದ್ದು ಮಾಡಿದರೆ ಅದರ ಫಲ ಈಗ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನಕ್ಕೆ ಬಂದರೆ, ಅಂದರೆ ನಮ್ಮ ದೃಷ್ಟಿ ಸರಿ ಇರಬೇಕು. ಯಾವಾಗ ನಾವು ಸರಿಯಾಗಿ ಗ್ರಹಿಸ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ನಾವು ಕೆಟ್ಟದ್ದು ಮಾಡಿದ್ವಿ, ಅದಕ್ಕೋಸ್ಕರ ನಮಗೆ ಫಲ ಬಂದಿದೆ ಅಂತ ನಮ್ಮ ಅರಿವಿಗೆ ಬಂದುಬಿಟ್ರೆ ನಾವೇನು ಮಾಡ್ತೀವಿ, ಕೋಪ ಮಾಡ್ಕೊಳ್ಳೋದಿಲ್ಲ, ಜಗಳ ಮಾಡೋಕ್ಕೆ ಹೋಗಲ್ಲ. ಇದು ನನ್ನ ಕರ್ಮದ ಫಲವೇ ಅನ್ನುವಂತಹ ರೀತಿಯಲ್ಲಿ ನಾವು ಬಹಳ ಸಮಾಧಾನ ಸ್ಥಿತಿಯಿಂದ ಕರ್ಮವನ್ನು ಸವಿಸ್ತಕ್ಕಂತಹ ಕೆಲಸವನ್ನು ಮಾಡ್ತೇವೆ ಅನ್ನುವಂಥದ್ದು. ಇನ್ನೊಬ್ಬರಿಗೆ ಯಾವಾಗಲೂ ಕೂಡ ದುಃಖವನ್ನು ಉಂಟು ಮಾಡಬಾರ್ದು, ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಕೆಲಸವನ್ನು ಮಾಡೋದು. ಕಡೆಯದಾಗಿ ಹೇಳ್ತಾರೆ ಸಮ್ಯಕ್ ಧ್ಯಾನ ಅಥವಾ ಧಾರಣ ಅಥವಾ ಧ್ಯಾನ ಅಂತ ಹೇಳುವಂಥದ್ದು. ಧ್ಯಾನಕ್ಕೆ ಅಗಾಧವಾದಂತಹ ವಿವರಣೆಗಳು ನಮ್ಮ ಯೋಗ ವಿಜ್ಞಾನದಲ್ಲಿ ಪ್ರತಿಯೊಂದು ಗ್ರಂಥದಲ್ಲೂ ಎಷ್ಟೋ ವಿವರಣೆಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದು ಬಹಳ ಸುಲಭವಾಗಿ ಸರಳವಾಗಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಬುದ್ಧರ ಬೋಧೆಗಳಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳೋ ಪ್ರಯತ್ನ ಏನಪ್ಪ ಅಂದರೆ, ಧಾರಣ ಅಂದರೆ ಏನು, ಏಕಾಗ್ರ ಚಿತ್ತತೆ ಅಂದರೆ ಏಕಮುಖ ಗಮನ. ನಮ್ಮ ಗಮನ ಒಂದೇ ಕಡೆ ಇರ್ತಕ್ಕಂಥದ್ದು. ಯಾವುದ್ರ ಕಡೆ ಇರಬೇಕು, ಬೇರೆಯವರಿಗೆ ಉಪಕಾರಿಗಳಾಗಿ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು ಅನ್ನೋದ್ರ ಕಡೆನೇ ಇರಬೇಕು. ಅಂದರೆ ಒಂದು ಉನ್ನತವಾದ ಧ್ಯೇಯವನ್ನು ಇಟ್ಕೊಂಡು ಆ ಧ್ಯೇಯದ ಕಡೆಗೆ ನಮ್ಮ ಗಮನ ಪೂರ್ಣವಾಗಿ ಹರಿಸ್ತೀವಲ್ಲ, ಅದೇ ಸರಿಯಾದ ಧ್ಯಾನ ಅಥವಾ ಧಾರಣ ಅಂತ ಹೇಳ್ತೀವಿ. ನಾವು ಪ್ರತಿದಿನ ಒಂದು ಸೂಕ್ತಿಯನ್ನು ಓದ್ತೇವೆ, ಅಲ್ಲಿ ಹೇಳಿರ್ತಕ್ಕಂಥ ಸಂದೇಶವನ್ನು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಬಹಳ ಭದ್ರವಾಗಿ ನಾವು ನೆಲೆ ಊರಿಸಿದ್ದೇ ಆದರೆ, ಅದರ ಕಡೆ ನಮ್ಮ ಗಮನ ಇದ್ದಿದ್ದೇ ಆದರೆ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ. ನಮ್ಮ ದಿನನಿತ್ಯ ಅಂದರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಪೂರ್ಣ ಗಮನದಿಂದ ಮಾಡ್ತೀವಲ್ಲ, ಅದೇ ಧ್ಯಾನ. JK ಅವರು ಹೇಳುವ ಹಾಗೆ ನಮ್ಮ ಜೀವನವೇ ಧ್ಯಾನವಾಗಬೇಕು. ಧ್ಯಾನ ಅಂದರೆ ಇಲ್ಲಿ ಸುಲಭ ಅರ್ಥದಲ್ಲಿ ಒಳ್ಳೆಯ ಧ್ಯೇಯ ಕಡೆಗೆ ಇರ್ತಕ್ಕಂತಹ ಪರಿಪೂರ್ಣ ಗಮನ ಅಥವಾ ಧಾರಣ ಸ್ಥಿತಿ ಇದೆಯಲ್ಲ, ಅದೇ ಧ್ಯಾನ ಅನ್ನುವಂಥ ರೀತಿಯಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಹೀಗೆ ನಾವು ಯಾವಾಗ ಸಚ್ಚಿಂತನೆಗಳನ್ನು ನಮ್ಮಲ್ಲಿ ಇಟ್ಕೊಳ್ತೀವೋ ಆಗ ಆ ಸಚ್ಚಿಂತನೆಗಳಲ್ಲಿ ಇರತಕ್ಕಂಥವ್ರನ್ನೇ ನಾವು ಆಕರ್ಷಿಸ್ತೇವೆ. ನಮ್ಮಲ್ಲಿ ಏನಿದೆಯೋ ಅಂತಹ ಗುಣಗಳು ಇರೋವ್ರನ್ನೇ ನಾವು ಆಕರ್ಷಣೆ ಮಾಡ್ತೇವೆ. ಹೌದಾ? ನಮ್ಮಲ್ಲಿ ಕೆಟ್ಟತನ ಇದ್ದರೆ ಕೆಟ್ಟವರು ನಮ್ಮ ಕಡೆಗೆ ಬೇಗ ಆಕರ್ಷಿತರಾಗ್ತಾರೆ, ಅಥವಾ ನಾವು ಅವ್ರ ಕಡೆಗೆ ಬೇಗ ಆಕರ್ಷಿತರಾಗ್ತೇವೆ. ಸಚ್ಚಿಂತನೆಗಳನ್ನು ಇಟ್ಕೊಂಡಿದ್ರೆ, ಒಳ್ಳೆಯ ಧ್ಯೇಯವನ್ನು ಇಟ್ಕೊಂಡಿದ್ರೆ, ಒಳ್ಳೆಯ ಧಾರಣಾ ಸ್ಥಿತಿಯಲ್ಲಿ ನೀವು ಇರೋದೇ ಆದರೆ ಅದೇ ರೀತಿಯ ಚಿಂತನೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ನಿಮ್ಮ ಸಹಮಾನವರು ಕೂಡ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ. ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಇದು ಒಂದು ಸುಯೋಗ, ಒಂದು ಒಳ್ಳೆಯ ರೀತಿಯಲ್ಲಿ ಸತ್ಪ್ರೇರಣೆ ಆಗ್ತಕ್ಕಂಥದ್ದು. ಸತ್ಕಾರ್ಯಗಳನ್ನು ನೀವು ಜೊತೆಯಾಗಿ ಮಾಡೋದಕ್ಕೆ ಸಾಧ್ಯ. ಯಾವುದರಿಂದ? ಸರಿಯಾದ ಧ್ಯಾನ ಅಥವಾ ಧಾರಣ ಸ್ಥಿತಿಯಿಂದ ಅಂತ ಹೇಳ್ತಾರೆ. ಬರೀ ಸ್ಥೂಲ ಲೋಕದಲ್ಲಿ ಅಷ್ಟೇ ಅಲ್ಲ, ನಾವು ಬೇರೆಯವರನ್ನು ಆಕರ್ಷಿಸೋದು ನಮ್ಮ ಒಳ್ಳೆಯ ಅಥವಾ ಕೆಟ್ಟ ಗುಣಗಳಿಂದ. ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥವರು ಕೂಡ ಆಕರ್ಷಿಸಲ್ಪಡ್ತಾರೆ ಅಂತ ಹೇಳ್ತಾರೆ. ಸ್ಥೂಲ ದೇಹವನ್ನು ಬಿಟ್ಟು ಹೋಗಿದ್ರೆ ಕಾಮಲೋಕದಲ್ಲಿರ್ತಾರೆ, ಇನ್ನು ಮನೋಲೋಕದಲ್ಲಿರ್ತಾರೆ. ನಾವು ತಿಳ್ಕೊಂಡಿದ್ದೀವಿ ಥಿಯಾಸಫಿ ವಾಂಗ್ಮಯದಲ್ಲಿ. ಅವರೂ ಕೂಡ ನಮಗೆ ಒಳ್ಳೆಯ ಪ್ರೇರಣೆಯನ್ನು ಕೊಡ್ಬೋದು, ನಮ್ಮ ಜೊತೆ ಕೈ ಜೋಡಿಸ್ಬೋದು, ನಮಗೆ ಪ್ರೋತ್ಸಾಹವನ್ನು ತುಂಬಬಹುದು. ಆ ರೀತಿಯ ಕೆಲಸವನ್ನು ಅವರು ಸೂಕ್ಷ್ಮ ಲೋಕಗಳಲ್ಲಿದ್ದು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅವರ ಒಂದು ಸಹಾಯ ಹಸ್ತವೂ ಕೂಡ ನಮಗೆ ಸಿಗತಕ್ಕಂಥದ್ದು. ಅಂತಹ ಸತ್ಪ್ರೇರಣೆ ಶಕ್ತಿಗಳಿಂದ ನಾವು ಆವೃತರಾಗ್ತೇವೆ, ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ವಿಚಾರವನ್ನು ಬಹಳ ಸುಲಭವಾಗಿ ಸರಳವಾಗಿ
ಸುವರ್ಣ ಮಧ್ಯಮ ಮಾರ್ಗ ಅಂತ ಹೇಳ್ತಾ ಎಂಥವರೂ ಕೂಡ ಅವರು ಅನುಷ್ಠಾನಕ್ಕೆ ತರೋದಕ್ಕೆ ಸಾಧ್ಯ, ನಾವು ಪ್ರಯತ್ನವನ್ನು ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಬೆಂಗಳೂರು ಸಿಟಿ ಲಾಡ್ಜ್ ಥಿಯೋಸಾಫಿಕಲ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇಷ್ಟೊಂದು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದ.